ಇದ್ದೇವೆ. ಇನ್ನು ಅಧ್ಯಾಯ ಪ್ರಾರಂಭವಾಗಿದೆ. ಇದನ್ನ ಜ್ಞಾನ ವಿಜ್ಞಾನ ಯೋಗ ಅಂತ ಹೆಸರಿಟ್ಟು ಕರೆದಿದ್ದಾರೆ. ಜ್ಞಾನ ಅಂದ್ರೆ ಶಾಸ್ತ್ರಾರ್ಥ ಪಾಂಡಿತ್ಯ, ಶಾಸ್ತ್ರ ಓದಿ ವಿಷಯವನ್ನ ಮನಸ್ಸಿಗೆ ತಿಳ್ಕೊಳ್ಳೋದು. ವಿಜ್ಞಾನ ಅಂದ್ರೆ ಅದನ್ನ ಅನುಭವಕ್ಕೆ ತಂದ್ಕೊಳ್ಳೋದು. ವೇದಾಂತದಲ್ಲಿ ಎರಡೂ ಕೂಡ ಬಹಳ ಮುಖ್ಯವಾದ ಸಾಧನ. ಜ್ಞಾನವೂ ಬೇಕು, ವಿಜ್ಞಾನವೂ ಬೇಕು. ಎಷ್ಟೇ ಗ್ರಂಥಗಳನ್ನು ಓದಿ ನಮ್ಮ ಒಂದು ಬುದ್ಧಿಶಕ್ತಿಯಿಂದ ಮೇಧಾಶಕ್ತಿಯಿಂದ ಚೆನ್ನಾಗಿ ನೆನಪಿಟ್ಕೊಂಡು ಪ್ರವಚನ ಹೇಳಬಹುದು, ಗ್ರಂಥ ಬರೀಬಹುದು, ಎಲ್ಲ ಆಯ್ತು. ಅದನ್ನು ಜ್ಞಾನ ಅಂತ ಅಷ್ಟೇ ಕರೆಯೋದು. ವಿಜ್ಞಾನ ಅಂದ್ರೇನು? ನೇರಾಗಿ ಅನುಭವಕ್ಕೆ ಬರಬೇಕದು. ಅನುಭವ ಅಂದರೆ ಈಗ ಹಾಲು ವಿಷಯದಲ್ಲಿ ಬೇಕಾದ್ರೆ ಒಂದು ಉಪನ್ಯಾಸನೇ ಮಾಡಬಹುದು. ಹಾಲು ಕುಡಿದ್ರೆ ಏನು ಫಲ ಆಗುತ್ತೋ ಅದು ಉಪನ್ಯಾಸದಿಂದ ಬರೋದಿಲ್ಲ ಅಲ್ಲವೇ? ಆದ್ರಿಂದಲೇ ವಿಜ್ಞಾನ ಅನ್ನೋದು ಅನುಭವ ಪರ್ಯಂತವಾಗಿ ಆಗತಕ್ಕಂಥ ತಿಳುವಳಿಕೆ ಹೇಳ್ತಾರೆ. ಇಲ್ಲಿ ಭಗವಂತ ಈ ತತ್ವ ವಿಚಾರವನ್ನು ಕೇಳ್ತಕ್ಕಂಥ ಅವರಿಗೆ ಈ ಜ್ಞಾನ ವಿಜ್ಞಾನಗಳ ಒಂದು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಸುಮ್ಮನೆ ಭಗವಂತ ಅಂತಲೋ ದೇವರು ಅಂತಲೋ ನೀವು ಮನಸ್ಸಿನಲ್ಲೇ ಕಲ್ಪನೆ ಮಾಡಿಕೊಳ್ಳೋದೇ ಆಗಲಿ ಅಥವಾ ಅದನ್ನು ಬದಲಾವಣೆ ಮಾಡೋದೇ ಆಗಲಿ ವಿಜ್ಞಾನ ಅಲ್ಲ. ಆ ವಸ್ತು ಹೇಗಿದೆಯೋ ಹಾಗೆ ಅರಿತುಕೊಳ್ಳೋದು. ಅಂದರೆ ವಸ್ತು ತಂತ್ರ ಅಂತಾರೆ ಸಂಸ್ಕೃತ. ತಂತ್ರ ಅಂದ್ರೆ ಅಧೀನ ಅಂತ. ವಸ್ತು ಹೇಗಿದೆಯೋ ಈಗ ಇಲ್ಲೊಂದು ಗುರುತಿಟ್ಟಿದೆ, ಇದು ಟೇಪ್ ಕೆಂಪಿಗಿದೆ ಅಂತ ನಾನಂದ್ರೆ ಎಲ್ರೂ ನೀವು ಕೆಂಪಿದೆ ಅಂದ್ಲೇ ಅಂತೀರಿ ಅಲ್ವೇ? ಇಲ್ಲ ಸ್ವಾಮಿ ನೀವು ಕೆಂಪು ಅಂತೀರಿ, ನಾ ಹಳದಿ ಅಂತೀನಿ ಅಂತ ಹೇಳಕ್ ಬರೋದಿಲ್ಲ. ಯಾಕೆ? ಪದಾರ್ಥವೇ ಕೆಂಪಾಗಿದೆ. ಹಾಗೆ ವೇದಾಂತದಲ್ಲಿ ಪರಬ್ರಹ್ಮ ವಸ್ತು ಹೇಗಿದೆ ಅನ್ನೋದೇ ವಿಜ್ಞಾನ. ನಾವು ತಪ್ಪಾಗಿ ತಿಳ್ಕೊಂಡಿದ್ದೇವೆ. ತಪ್ಪಾಗಿ ತಿಳ್ಕೊಂಡು ಸರಿಯಾಗಿ ಮಾಡ್ಕೋಬೇಕಾದವ್ರು ನಾವೇ ಹೊರತು ವಸ್ತುವನ್ನೇನು ಬದಲಾವಣೆ ಮಾಡೋ ಹಾಗಿಲ್ಲ ಅಲ್ವೇ? ಏನಂತ ಹೇಳಿದ್ರು? ಪರಮಾರ್ಥ ತತ್ವ ಹೇಗಿದೆ? ವಾಸುದೇವ ಅನ್ನೋ ತತ್ವ ಸಕಲ ವಿಧವಾದ ಶೋಕಮೋಹ ಜರ ಮೃತ್ಯು ಮುಂತಾದ ಎಲ್ಲ ಸಂಸಾರ ಧರ್ಮಗಳಿಂದಲೂ ಮಿಗಿಲಾದದ್ದು ಅಂದ್ಬಿಟ್ರು. ಅಷ್ಟೇ ಅಲ್ಲದೆ ಸರ್ವವ್ಯಾಪಕವಾಗಿದೆ, ಸರ್ವರ ಆತ್ಮನಾಗಿದೆ, ಸರ್ವರ ಒಂದು ಸ್ವರೂಪವಾಗಿದೆ, ಹೀಗೆಲ್ಲ ಹೇಳ್ತಾರೆ. ಇದೇನು ವಸ್ತುತಂತ್ರ. ಆ ವಸ್ತು ಹಾಗೆ ಇರೋದು. ಅದನ್ನು ಅದು ಅಂತ ತನಗಿಂತ ಬೇರೆಯಾಗಿ ಅರ್ಥ ಮಾಡಿದಾಗ ತಪ್ಪಾಗ್ಬಿಡುತ್ತೆ. ಹಾಗಾದ್ರೆ ನಾನೇ ಹೀಗಿದ್ದೇನೆ ಅಂದ್ರೆ ಹೌದು. ಅಲ್ಲಿ ನಾನು ಅನ್ನೋದು ಯಾರು ಅನ್ನೋ ವಿಚಾರ ಬರುತ್ತೆ. ನಾನು ಅಂದ್ರೆ ಈಗ ನಾವು ತಪ್ಪಾಗಿ ತಿಳ್ಕೊಂಡಿರೋ ಹಾಗೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಯಾವುದೂ ಅಲ್ಲ. ಮತ್ತೆ ನಾನು ಪ್ರಪಂಚ ಅಂತ ವ್ಯವಹಾರ ಮಾಡ್ತೇವಲ್ಲ ಅಂದ್ರೆ ಅದು ಪ್ರಕೃತಿಯೇ ಆಗ್ತದೆ. ನಾನು ಅನ್ನೋದು ನನ್ನ ಮಟ್ಟಿಗೆ ಒಂದು ದೇಹಕ್ಕೆ ಹೇಗೆ ಪರಿಚ್ಛಿನ್ನವಾಗಿ ವ್ಯವಹಾರ ನಡೆದಿದೆಯೋ ಉಳಿದದ್ದನ್ನೆಲ್ಲ ಏನಂತೇವೆ? ನನ್ನದು ಅಂತೇವೆ. ಪ್ರಪಂಚನೆಲ್ಲ ಪ್ರಕೃತಿಯನ್ನೆಲ್ಲ. ಆದ್ರಿಂದ ಅದು ನಾನು ಅನ್ನೋದಕ್ಕೆ ಒಳಪಟ್ಟಿರೋದೇನೆ. ಇದು ಯಾವುದೂ ಕೂಡ ನಿಜ ಸ್ವರೂಪ ಅಲ್ಲ. ತಾನು ಅಂತ ಇನ್ನೊಂದು ಮಾತು ಉಪಯೋಗಿಸ್ತೀವಿ ಸಂಸ್ಕೃತದಲ್ಲಿ. ನಾನು ಅನ್ನೋದು ಬ್ರಹ್ಮವಲ್ಲ ನಿಜ. ತಾನು ಅಂದ್ರೆ ಅಂತ ಅಲ್ಲಿ ಸ್ವಲ್ಪ ಅರ್ಥ ಇನ್ನು ಒಳಗೆ ಅಂತರಂಗವಾಗಿ ಹೋಗುತ್ತೆ. ಅಲ್ಲಿ ತಾನು ಅಂದ್ರೇನು? ಈ ನಾನು ಅನ್ನೋದಕ್ಕೆ ನಾನು ಅಲ್ಲದ್ದು ಸೇರ್ಕೊಂಡಿದೆಯೋ ಆ ತಾನು ಅನ್ನೋದ್ರಲ್ಲಿ ಏನು ಸೇರಿಲ್ಲ. ಅದು ಪ್ಯೂರ್. ಎಂಥದ್ದು? ಹೇಗೆ ಗೋಲ್ಡ್ ಅಂತೀವಿ. ಗೋಲ್ಡ್ ಅಂದ್ರೆ ಚಿನ್ನ ಅಂತ ಅರ್ಥ. ಚಿನ್ನನೇ ಮಾಡೋಕ್ಕಾಗಲ್ಲ. ಆ ಚಿನ್ನ ಜೊತೆಗೆ ಒಂದು ಸ್ವಲ್ಪ ತಾಮ್ರ ಬೆರೆಸಿ ಒಡವೆ ಗಿಡವೆ ಎಲ್ಲ ಮಾಡಿರ್ತಾರೆ. ಅದಕ್ಕೋಸ್ಕರ ಇಷ್ಟು ಕ್ಯಾರೆಟ್ ಅಷ್ಟು ಕ್ಯಾರೆಟ್ ಅಂತ ಹೇಳ್ತಿರ್ತಾರೆ. ಆದ್ರೆ ವಾಸ್ತವವಾಗಿ ಅಪರಂಜಿ ಚಿನ್ನವೇ ಆದ್ರೆ ಏನಿರುತ್ತೆ ಅದರೊಳಗೆ? ಪೂರ್ತಿ 100% ಚಿನ್ನವೇ ಆಗಿರುತ್ತೆ. ಹಾಗೆ ಇಲ್ಲಿಯೂ ಕೂಡ ಈ ಯಾವ ನಾನು ಅನ್ನೋದಿದೆಯಲ್ಲ, ಆತ್ಮಾಂಶವೂ ಇದೆ, ಅನಾತ್ಮಾಂಶವೂ ಇದೆ. ಅದಕ್ಕೋಸ್ಕರ ಅದನ್ನ ವಿವೇಕ ಮಾಡಬೇಕು. ವಿವೇಕ ಮಾಡಿ ತಿಳ್ಕೋಬೇಕು. ಅನಾತ್ಮಾಂಶ ಅಂದ್ರೆ ಯಾವುದು? ನಾನಲ್ಲದ್ದು ಅಂತ. ಅದನ್ನೇ ವೇದಾಂತಲ್ಲಿ ಅನಾತ್ಮ ಅಂತ. ಈಗ ನಿಜವಾದ ತತ್ವಜ್ಞಾನವನ್ನು ಹೇಳಬೇಕು ಅಂತ ಹೊರಟಿರೋ ಭಗವಂತ ಅದನ್ನು ವಿಂಗಡಿಸ್ತಾ ಇದ್ದಾನೆ. ನೋಡಪ್ಪ, ಪ್ರಪಂಚ ಎಲ್ಲ ದ್ವೈತ ಅನಾತ್ಮ ಬೇರೆ 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 ರೀತಿಯಲ್ಲಿ ಕಾಣ್ತಾ ಇದೆ. ಹಾಗಂತ ಅದು ನನ್ನನ್ನು ಬಿಟ್ಟಿಲ್ಲ. ಹೇಗೆ ಮನುಷ್ಯ ನೆರಳು ಅಂತೇವೆ,
ಅಂದ್ರೆ ಮನುಷ್ಯ ಅಂತ ಒಂದು ಶಬ್ದ, ನೆರಳು ಅಂತ ಒಂದು ಶಬ್ದ, ಎರಡು ಪದಾರ್ಥ ಇದೆಯೋ? ಇಲ್ಲ. ನೆರಳು ಅಂದ್ರೆ ಏನ್ ಹೇಳಿ? ಮನುಷ್ಯನ ನೆರಳು ಅಂತ. ಹಾಗಾದ್ರೆ ಮನುಷ್ಯನ ನೆರಳು ಅಂದ್ರೆ ಮನುಷ್ಯನ ಪುಸ್ತಕ, ಮನುಷ್ಯನ ಮನೆ ಅಂದಾಗ ಬೇರೆ ಇದೆಯೇ? ಇಲ್ಲ. ಹಾಗಾದ್ರೆ ಅದನ್ನು ಬೇರೆ ಅಂತ ಇರಲ್ಲ, ಕಾಣುತ್ತೆ ಅಂತ. ಹೀಗೆ ವೇದಾಂತವನ್ನ ಈ ರೀತಿ ಸಮನ್ವಯ ಮಾಡಬೇಕು. ಆದ್ರಿಂದ ಎಲ್ಲಿಂದ ಎಲ್ಲಿಯವರೆಗೂ ಹೋದ್ರು ಒಂದೇ ವಸ್ತುವೇ ಇರತಕ್ಕದ್ದು, ಏಕಮೇವ ಅದ್ವಿತೀಯಂ ಅಂತ. ಇದಕ್ಕೆ ಸಾಮಾನ್ಯವಾಗಿ ಕನಸಿನ ಉದಾಹರಣೆ ಕೊಡ್ತಾರೆ. ಏನೇನು ಕನಸಿನಲ್ಲಿ ನಾವು ಕಂಡ್ರು, ಯಾವ ಊರು, ಕೇರಿ, ಮತ್ತೊಂದು ನೆಂಟರು, ಇಷ್ಟು ಧನ, ಮತ್ತೊಂದು ವಸ್ತು, ಏನು ಬೇಕಾದ್ರೂ ಕಂಡ್ರು ಎಲ್ಲವೂ ಏನಾಗಿದೆ? ನಾನೇ ಆಗಿದ್ದೀನಿ. ನನ್ನ ಕನಸಿನಲ್ಲಿ ನನಗಿಂತ ಇನ್ನೊಂದು ವ್ಯತಿರಿಕ್ತವಾದ ವಸ್ತು ಎಲ್ಲಾದ್ರೂ ಇರೋಕ್ಕೆ ಸಾಧ್ಯವೋ? ಇದೆಯೋ? ಹಾಗಿದ್ದಿದ್ರೆ ಅನುಕೂಲ ಆಗುತ್ತೆ. ಕನಸಿನಲ್ಲಿ ಸಾವುಕಾರ ಆಗಿಬಿಟ್ಟಿದ್ರೆ ಎಚ್ಚರದಲ್ಲಿ ದರಿದ್ರನ ಆದ್ರೂ ಕನಸಿನ ದುಡ್ಡು ತಂದು ವ್ಯವಹಾರ ಮಾಡ್ಬೋದಾಗಿತ್ತು. ಎಲ್ಲಾದ್ರೂ ಸಾಧ್ಯ ಅಂತ. ಯಾಕೆ ಅಂತ? ಆ ಕನಸಿನಲ್ಲಿ ಆ ರೀತಿ ದುಡ್ಡು ಅಂತ ಕಾಣಿಸ್ಕೊಂಡದ್ದು ನಾನೇ ಅಲ್ವೇ? ಅಂದಮೇಲೆ ಏನಾದ್ರೂ ಅದ್ರಲ್ಲಿ ಒಂದು ಎತ್ಕಿಂಚಿತ್ತು ಒಂದು 1%, 0.5% ಆದ್ರೂ ಸತ್ಯ ಇದೆಯೇನಪ್ಪಾ? ಇಲ್ಲ. ಅದರಂತೆಯೇ ಈ ಜಗತ್ತು ಕೂಡ ಭಗವಂತ ಏನ್ ಹೇಳ್ತಾನೆ? ಒಂದು ರೀತಿಯಿಂದ ಎಲ್ಲವೂ ನಾನೇ ಅಂತ. ಕನಸನ್ನು ನಾನು ಅಂತೇವಿಯೋ? ಅಲ್ಲಿ ಸ್ವಾರಸ್ಯವೇನು ಅಂದ್ರೆ, ಏನೇನು ಕಾಣ್ತೀವೋ ಅದನ್ನೆಲ್ಲ ಮಿಥ್ಯಾ ಅಂದವಲ್ಲ, ಅದಿರಲಿ, ಕಾಣೋನು ಅವನು ಮಿಥ್ಯಾನೆ. ಹಾಗಾದ್ರೆ ಯಾರಿಗೆ ಕಾಣ್ಬೇಕಾದ್ರೆ? ಒಂದು ವೇಳೆ ಏನಾಯ್ತು? ಯಾವುದೇ ಒಂದು ಮಿಥ್ಯಾ ವಸ್ತುವಿನ ಜ್ಞಾನ ಆಗಬೇಕಾದ್ರೆ ಹಿನ್ನೆಲೆಯಾಗಿ ಸತ್ಯ ಇದ್ದೇ ಇದೆ. ಆ ಸಾಕ್ಷಿ ಅಂತ ಹೆಸರು ಅದಕ್ಕೆ. ಈಗ ಭಗವಂತ ಅದನ್ನು ಹೇಳ್ತಾ ಇದ್ದಾನೆ. ಎಷ್ಟೇ ಪ್ರಪಂಚ ದೊಡ್ಡದಾಗಿ, ಈಗ ನಾವು ವಿಂಗಡ ಮಾಡಿದಂತೆ ಭೂಮಿ ರಾಪವಾಯು ಹೇಳ್ತಲ್ವ ಶ್ಲೋಕನ, ಅಂತಲ್ವೇ? ಹಾ, ಭಿನ್ನ ಪ್ರಕೃತಿ ಅಷ್ಟಧಾ ಅಂತ ಹೇಳ್ದ. ನನ್ನ ಪ್ರಕೃತಿಯಿಂದ ಅಂದ್ರೆ ಏನರ್ಥ? ಪ್ರಕೃತಿ ರೂಪದಿಂದ ನಾನೇ ತೋರಿಕೊಳ್ತಾ ಇದ್ದೇನೆ. ಪರಮಾತ್ಮನಿಗಿಂತ ಬೇರೆಯಾಗಿನ ಪ್ರಕೃತಿ ಎನ್ನುವುದು ಪ್ರತ್ಯೇಕವಾಗಿ ಎರಡನೇ ವಸ್ತು ಇಲ್ಲ. ಇದೆ ಅಂದ್ರೆ ಏನಾಗುತ್ತೆ? ದ್ವೈತ ಆಯ್ತದ, ಅದ್ವೈತ ಆಗೋದಿಲ್ಲ. ಸಾಂಖ್ಯರ ಹಾಗೆ ಹೇಳ್ತಾರೆ, ಪುರುಷ ಬೇರೆ ಪ್ರಕೃತಿ ಬೇರೆ. ಪುರುಷ ಪ್ರಕೃತಿ ಅಂತ ಎರಡು ತತ್ವ ಅಂತಾರೆ. ಅವರು ದ್ವೈತಿಗಳವರು. ಅದ್ವೈತಿಗೆ ಹಾಗೆ ಹೇಳಕ್ಕಾಗುತ್ತೆ? ಪ್ರಪಂಚವೂ ಇದೆ, ನಾನು ಇದ್ದೇನೆ ಅಂದ್ರೆ ದ್ವೈತವಾಯ್ತು. ಆದ್ರೆ ಇದ್ರೆ ನಾವು ಬೇಡ ಅನ್ನಲ್ಲ. ಇಲ್ವಲ್ಲ, ಏನ್ ಮಾಡೋದು? ಆ ನಾನು ಅಂತಕ್ಕಂಥ ವಸ್ತುವೇ, ಪರಬ್ರಹ್ಮ ವಸ್ತುವೇ, ಆತ್ಮನೇ ಪ್ರಕೃತಿ ರೂಪದಿಂದಲೂ ತೋರಿಕೊಳ್ಳುತ್ತಾನೆ ಅಂತ. ನಮ್ಮ ಕಡೆ ಶಂಕರಾಚಾರ್ಯ ಬರೀತಾರೆ, ಬ್ರಹ್ಮೈವ ನಟವತು ಸರ್ವ ವ್ಯವಹಾರಾಸ್ಪದತ್ವಂ ಪ್ರತಿಬದ್ಧತೆ ಅಂತ ಬ್ರಹ್ಮಸೂತ್ರ ಭಾಷೆಯಿದೆ. ಬ್ರಹ್ಮ ಒಂದೇ ಇರೋದು. ಅದೇ ನಟ ಹೇಗೆ ಬೇರೆ ಬೇರೆ ವೇಷ ಹಾಕ್ತಾನೋ ಹಾಗೆ ಜಗತ್ತಿನ ಎಲ್ಲಾ ನಾಮರೂಪಾತ್ಮಕವಾದ ಇಡೀ ಜಗತ್ತಿನ ಸ್ವರೂಪದಲ್ಲಿ ಬೇರೆ ಬೇರೆಯಾಗಿ ತೋರ್ಕೋತಾ ಇದ್ದಾನೆ. ಇದು ಎಷ್ಟು ಸಲ ನಾವು ಇದನ್ನ ಜ್ಞಾಪಕ ಮಾಡಿಕೊಂಡ್ರು ಪ್ರಪಂಚದಲ್ಲಿ ನಾವು ಇರೋದ್ರಿಂದ ಮರ್ತೇ ಬಿಡ್ತೀವಿ. ಅದಕ್ಕೋಸ್ಕರ ಮತ್ತೆ ಮತ್ತೆ ಅನುಸಂಧಾನ ಮಾಡಬೇಕು. ಅದಕ್ಕೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಈಗ ಕೇಳಿ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾ. ಇಲ್ಲ, ಅಹಂ ಬಂತು ನೋಡಿ. ಅಹಂ ಅಂದ್ರೆ ಯಾರು? ಪರಮಾತ್ಮ ಹೇಳಿದಿರೋ ಮಾತಿದು. ಅಜ್ಞಾನಿಗಳು ಹೇಳ್ತಿರೋ ಮಾತಲ್ಲ. ಜ್ಞಾನಿಯಾದಂತಹ ಪರಮಾತ್ಮ ಅಹಂ ಅಂದ್ರೆ ಏನರ್ಥ? ದಿ ಹೋಲ್ ಅಂತ, ಎಲ್ಲವೂ ಅಂತ. ಪರಮಾತ್ಮನೇ ಎಲ್ಲವೂ ಅನ್ನೋ ಅರ್ಥದಲ್ಲ. ಎಲ್ಲವೂ ಅನ್ನೋದು ಪರಮಾತ್ಮ ಅನ್ನೋದ್ರೊಳಗೆ ಅಡಕವಾಗಿ ಹೋಯ್ತು. ಇನ್ನು ಎಲ್ಲವೂ ಇಲ್ಲವೇ ಇಲ್ಲ. ಅಲ್ಲಿ ಏನಾಯ್ತು? ಸಮಸ್ತವು ಭೂತಾನಿ ವಿಷ್ಣು, ಭುವನಾನಿ ವಿಷ್ಣು ಅಂತ ವಿಷ್ಣು ಪುರಾಣದಲ್ಲಿ, ವನಾನಿ ವಿಷ್ಣು ಅಂತ ಎಲ್ಲಾ ಪಂಚಮಹಾಭೂತಗಳು, ಪ್ರಾಣಿಗಳು, ಪಶುಗಳು ಸಮಸ್ತವೂ ಕೂಡ ಯದಸ್ತಿ ಯನ್ನಾಸ್ತಿತ ವಿಪ್ರವರ್ಯ ಅಂತ. ಇವೆ ಅನ್ನೋದು ಬ್ರಹ್ಮವೇ, ಇಲ್ಲ ಅನ್ನೋದು ಬ್ರಹ್ಮವೇ. ಯಾಕೆ? ಇಲ್ಲ ಅನ್ನೋನು ಇದ್ದೇ ಇದ್ದಾನಲ್ಲ, ಅವನು ಬ್ರಹ್ಮವೇ. ಹೀಗಾಗಿ ಆ ವಿಷ್ಣುವಿನಿಂದ ಸರ್ವಂ ವಿಷ್ಣುಮಯಂ ಜಗತ್, ಸಮಸ್ತವೂ ಬ್ರಹ್ಮವೇ. ಅದನ್ನೇ ಇಲ್ಲಂದ ಅಹಂ ಕೃತ್ಸ್ನಸ್ಯ ಜಗತಃ ಅಂತ ಅರ್ಜುನ. ಈ ಪ್ರಕೃತಿ ಅಂತ ನಾನು ಹೇಳಿದ್ದರ ಉದ್ದೇಶ ಕಲ್ಪಿತ, ಅದೊಂದು ಅಧ್ಯಾರೋಪ. ಅಂದ್ರೆ ವೇದಾಂತಲ್ಲಿ ಏನ್ ಮಾಡ್ತಾರೆ, ಆ ಬ್ರಹ್ಮತತ್ವ ತಿಳಿಸೋದಕ್ಕೆ ಕೆಲವು ಪ್ರಕ್ರಿಯೆ ಅಂತ ಬಳಸ್ತಾರೆ. ಪ್ರಕ್ರಿಯೆ ಅಂದ್ರೆ ಮೆಥಡ್, ಒಂದು ಕ್ರಮ, ಕಾರ್ಯಕಾರಣ ಪ್ರಕ್ರಿಯೆ.
ಸಾಮಾನ್ಯ ವಿಶೇಷ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ ಅಂತ ಹೀಗೆಲ್ಲ ಬೇರೆ ಬೇರೆ ಇದೆ. ಈ ಪ್ರಕ್ರಿಯೆಗಳು, ಈ ಕ್ರಮ ಇದೆಯಲ್ಲ, ಇದರಲ್ಲಿ ಏನೇನು ನಾವು ದ್ವೈತ ವ್ಯವಹಾರದ ಮಟ್ಟದಲ್ಲಿ ಬಳಸ್ತೇವೆಯೋ ಅದು ಯಾವುದು ಬ್ರಹ್ಮಕ್ಕಿಂತ ಬೇರೆಯಲ್ಲ. ನೋಡಿದ್ರ, ಈಗ ಅದನ್ನೇ ಹೇಳ್ತಾನೆ. ಜಗತ್ತಿನ ಸೃಷ್ಟಿ ಪ್ರಕ್ರಿಯೆ ತಗೋಣ. ಈ 8ನೇ ಅಧ್ಯಾಯದಲ್ಲಿ ಅದನ್ನು ತಗೊಂಡಿದ್ದಾರೆ. ಅದನ್ನು ಭಗವಂತ ಏನಂದ? ಅಹಂ ಕೃತ್ಸ್ನಸ್ಯ ಜಗತಃ ಅಂದ. ಅಪ್ಪ, ಈಗ ನಾನೇನು ಉಪಯೋಗಿಸ್ತಾ ಇದ್ದೇನೋ ಪ್ರಕ್ರಿಯೆನ, ಹೇಳಿದ್ದೆಲ್ಲವೂ ಬ್ರಹ್ಮದಂತೆಯೇ ಆತ್ಮನಂತೆಯೇ ಪರಮಾರ್ಥ ಸತ್ಯ ಅಂತ ತಿಳಿಯಬಾರದು. ಅದು ಕೇವಲ ನಿಮಿತ್ತ ಮಾತ್ರ ಅಂತ. ಇದನ್ನು ವೇದಾಂತದಲ್ಲಿ ಅಧ್ಯಾರೋಪ ಅಪವಾದ ಅಂತ. ಅಧ್ಯಾರೋಪ ಅಂದ್ರೆ ಬ್ರಹ್ಮನ್ ತಿಳ್ಕೊಳ್ಳೋಕ್ಕೋಸ್ಕರ ಆರೋಪ ಮಾಡೋದು. ಅಪವಾದ ಅಂದ್ರೆ ಅದನ್ನು ಅಲ್ಲ ಅಂತ ಕಿತ್ತಾಕೋದು. ಅದಕ್ಕೆ ಗುರುಗಳೊಂದು ಉದಾಹರಣೆ ಹೇಳೋದು. ಈ ತಾರಸಿ ಮನೆ ಕಟ್ಟಬೇಕಾದ್ರೆ ಏನ್ ಮಾಡ್ತಾರೆ, ಕೆಳಗನಿಂದ ಸೆಂಟ್ರಿಂಗ್ ಅಂತ ಹಾಕ್ತಾರೆ. ಸೆಂಟ್ರಿಂಗ್ ಭದ್ರವಾಗಿಲ್ಲಪ್ಪ ಅಂತಾರೆ. ಅಂದ್ರೆ ಯಾವಾಗಲೂ ಭದ್ರವಾಗಿರ್ಬೇಕು, ಗೃಹ ಪ್ರವೇಶದಲ್ಲಿ ಅದು ಇಲ್ಲ. ಅದು ಹಾಕೋ ಉದ್ದೇಶ ಏನು ಅಂದ್ರೆ ಗಟ್ಟಿಯಾಗಿರ್ಬೇಕು ಅಂದ್ರೆ ಮೇಲ್ಗಡೆ ಕೂತ್ಕೊಳ್ತಾರೆ. ತಾರಸಿ ಎಲ್ಲ ಭದ್ರ ನಿಂತ್ಕೊಳ್ಳಿಕ್ಕೆ ಎಷ್ಟರ ಮಟ್ಟಿಗೆ ಗಟ್ಟಿ ಹಾಕಿರ್ತಾನೆ ಬಲವಾಗಿ. ಆಮೇಲೆ ಆ ತಾರಸಿ ಹಾಕಿ ಅದು 20 ದಿವಸ 21 ದಿವಸ ಕಳೆದ್ಬಿಟ್ಟು ಎಲ್ಲ ಆದ್ಮೇಲೆ ಇದನ್ನೇನ್ ಮಾಡ್ತಾರ ಅನ್ನೊಂದಾಗೆ ಕಿತ್ತು ಹಾಕ್ಬಿಡ್ತಾರೆ. ನೋಡಿದ್ರ, ಯಾವ ಒಂದಾನಂದ ಮನೆಗೆ ಆಧಾರವಾಗಿ ನೀವು ಹಾಕಿದ್ರೆ ಅದನ್ನೇ ಕಿತ್ತು ಹಾಕ್ತಿದ್ದೀರಿಲ್ಲ ಅಂದ್ರೆ ಅದು ಬೇಕಿಲ್ಲ, ಅದು ಮನೆ ಅಲ್ಲ. ಹಾಗೆ ಇಲ್ಲಿಯೂ ಕೂಡ ಪ್ರಕ್ರಿಯೆಗಳೆಲ್ಲ ಸೆಂಟ್ರಿಂಗ್ ಹಾಕಿದ ಹಾಗೆ. ಅಧ್ಯಾರೋಪ ಕಿತ್ತು ಹಾಕೋದು ಅಂದ್ರೆ ಅಪವಾದ. ಯಾವಾಗ ಏನು ಬ್ರಹ್ಮದಲ್ಲಿ ಏನಿದೆ? ನಾಮ ಇದೆಯೇ, ರೂಪ ಇದೆಯೇ, ಆಕಾರ ಇದೆಯೇ, ದ್ವೈತ ಇದೆಯೇ? ಏನಿಲ್ಲ. ಕೊನೆಗೆ ಎಲ್ಲಿಗೆ ಹೋಗುತ್ತದೋ? ಬ್ರಹ್ಮ ಅಂತ ನೀವು ಮಾತಾಡಿದ್ರೆ ಮತ್ತೆ ಯಥಾ ಪ್ರಕಾರ ಮಿಥ್ಯಾ ಆಯ್ತದೆ. ಅದಕ್ಕೋಸ್ಕರ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ ಅಂತ. ಮಾತು ಮನಸ್ಸು ಯಾವುದೂ ವ್ಯಾಪಾರ ಮಾಡುವಂತಿಲ್ಲ, ಎಲ್ಲವನ್ನೂ ಮೀರಿದ್ದು ಪ್ರಪಂಚೋಪಶಮಂ. ಮತ್ ಶಬ್ದ ಹೇಳಿದ್ರಲ್ಲ ಅಂತ ಇನ್ನೇನು ಗತಿ ಮಾಡಿ? ಶಬ್ದ ಹೇಳದೆ ಇದ್ರೆ ಏನು? ಅದೆಲ್ಲ ಕಲ್ಪನೆಯಾಗಿ ಹೇಳಿದ್ದೇ ಹೊರತು ಹೇಳಿದ್ದಾಗ್ಲಿ ಕೇಳಿದ್ದಾಗ್ಲಿ. ಅದಕ್ಕೋಸ್ಕರ ಅಧ್ಯಾರೋಪಾಪವಾದ ಪ್ರಕ್ರಿಯೆ ಅಂತ ವೇದಾಂತ ಉಪಯೋಗಿಸೋದು. ನೇನು ತಿಳ್ಕೊಳ್ಳೋ ಮಟ್ಟಿಗೆ ನೀವು ಆ ಒಂದೊಂದು ಪ್ರಕ್ರಿಯೆಗಳನ್ನ, ಶಬ್ದಗಳನ್ನ, ಸೃಷ್ಟಿಯಾದಿಗಳನ್ನ ಬೇಕಾದ್ರೆ ಇಟ್ಕೊಳ್ಳಿ. ಕೊನೆಯದು ಅಲ್ಲ, ಅದು ಯಾವುದೋ ಬ್ರಹ್ಮವಲ್ಲ. ಅದರ ನಿಮಿತ್ತವಾಗಿ ಆ ನೆಪದಿಂದ ಒಳಗೆ ಏನು ಜ್ಞಾನ ಮಾಡ್ಕೋತೀರೋ, ನೀವು ಒಳಗೆ ಹೊರಗೆ ಅಂತ ಹೇಳೋ ಹಾಗಿಲ್ಲ. ಅವಾಗ ಒಳಗೋ ಬ್ರಹ್ಮ, ಹೊರಗೋ ಬ್ರಹ್ಮ. ಬಹಿರಂತಶ್ಚ ಭೂತಾನ ಅಚರಂಚರದೇವತ ಅಂತ. ಇದು ನೀವು ಎಲ್ಲಿಗೆ ನುಸ್ತರು ಏನಾಗ್ಬಿಡುತ್ತೆ, ಎಲ್ಲಿ ಏನಾರು ಮಾಡಿ ನಾವು ಈ ಪ್ರಪಂಚದ ಜ್ಞಾನ ಇಟ್ಕೊಂಡಿರೋ ಹಾಗೆ ಬ್ರಹ್ಮಜ್ಞಾನನ ಮಾಡ್ಕೊಳ್ಳೋಣ ಅಂತ ಹೋಗ್ತೀವಿ, ಅದು ಕೈ ಸಿಗಲ್ಲ. ಪ್ರಪಂಚದ ಜ್ಞಾನಕ್ಕೂ ಬ್ರಹ್ಮಜ್ಞಾನಕ್ಕೂ ಒಂದೇ ವ್ಯತ್ಯಾಸ. ಬ್ರಹ್ಮಜ್ಞಾನವಾದಾಗ ನಾನು ಬ್ರಹ್ಮ ಅನ್ನೋದು ಅಜ್ಞಾನವೇ. ಆಮೇಲೆ ಯಾರು ನಾನು ಬ್ರಹ್ಮವಾಗಿದ್ದೇನೆ ಲೋಕದಲ್ಲಂತ ಏನೊಳ್ಳೆ ಅಹಂ ಬ್ರಹ್ಮಾಸ್ಮಿ ಆಗಿದ್ದಾನಲ್ರಿ ಅವನು ಅಂತ ಹೇಳ್ತೀವಿ. ನಾನೇ ಬ್ರಹ್ಮ ಅಂತ ಹೇಳ್ಕೊತಾನೆ. ಹಾಗೆ ಹೇಳ್ಕೊಂಡ್ರೆ ಬ್ರಹ್ಮ ಅಲ್ಲ ಅವನು. ಬ್ರಹ್ಮ ಆದ್ಮೇಲೆ ಹೇಳ್ಕೊಳಕ್ ಬರೋಲ್ಲ. ಏನ್ ಮಾಡ್ಬೇಕೀಗ ಹೇಳಿ? ಒಂದೇ ಇದ್ರೆ ವ್ಯವಹಾರ ಹೇಗಾಗುತ್ತೆ? ಒಂದ್ ಕೈಯಲ್ಲಿ ಚಪ್ಪಾಳೆ ಹೊಡಿಬೇಕು ನೋಡೋಣ. 2 ಕೈ ಯಾಕೆ ಉಪಯೋಗಿಸ್ತೀರಿ ಅಂದ್ರೆ ಏನ್ ಹೇಳ? ಚಪ್ಪಾಳೆ ಹೊಡಿಬೇಕಾದ್ರೆ ಏನಾಗಬೇಕು? 2 ಕೈಯೋ ಸೇರಿ. ಇಲ್ಲಿ ವೇದಾಂತಲ್ಲಿ ಹಾಗೆ ಸತ್ಯ ಅನರ್ಥ 2 ಸೇರಿದ್ರೆ ವ್ಯವಹಾರ. ಇಲ್ಲ ಅಂದ್ರೆ ವ್ಯವಹಾರ ಮಾಡೋಕ್ಕಾಗಲ್ಲ. ಸತ್ಯ ಒಂದೇ ಉಳಿದ್ರೆ ಆಗೋಯ್ತು. ಅದು ತಾನೇ ತನ್ನಲ್ಲೇ ನಿಂತಿದೆ. ಅದಕ್ಕೆ ಆ ತತ್ವವನ್ನ ಪೂರ್ಣ ಮದ ಪೂರ್ಣಮಿದಂ ಅದಹ, ಅದು ಅಂದ್ರೆ ಪೂರ್ಣ, ಇದು ಅಂದ್ರೆ ಪೂರ್ಣ. ಪೂರ್ಣದಿಂದ ಪೂರ್ಣ ಹೊರಬರುತ್ತದೆ. ಪೂರ್ಣದಿಂದ ಪೂರ್ಣವನ್ನು ತೆಗೆದ್ರೆ ಪೂರ್ಣವೇ ಉಳಿಯುತ್ತೆ. ಏನ್ ಹೇಳೋದು ಇದಕ್ಕೆ? ಅರ್ಥ ಹೇಳಿ ನೋಡೋಣ. ಎಲ್ಲ ಏನ್ ಸ್ವಾಮಿ ಸುಮ್ಮನೆ ಪೂರ್ಣ ಪೂರ್ಣ ಅಂದ್ರೆ ಇನ್ನೇನು ಪೂರ್ಣವೇ? ಅದು ಎಲ್ಲಾ ಪರಿಪೂರ್ಣವನ್ನು ಏನು ಮಾಡಕ್ಕ ಬಹಳ ಕಷ್ಟ. ಕಷ್ಟ ಇನ್ನೇನಿಲ್ಲ, ನಮ್ಮ ಆತ್ಮನೇ ಅಂತ ಹೇಳ್ತಾರೆ. ಈ ಪ್ರಕ್ರಿಯೆ ಎಂಥ ಒಂದು ತಮಾಷೆ ಅಂದ್ರೆ ಬಳಸುವಾಗ ಬಳಸ್ಬೇಕು, ಬೇಡದೆ ಇದ್ದ ಕಿದಾಕ್ಬಿಡ್ಬೇಕು ಅಷ್ಟೆ. ಅದಕ್ಕೆ ಗುರುಗಳನ್ನು ತಮಾಷೆ ಹೇಳೋದು, ಅಡುಗೆ ಕರ್ಬೇವಿನ ಸೊಪ್ಪು ಬರಬೇಡ್ವೇನ್ರಿ, ಅದು ಬೇಕು ಅಂತ. ಇಲ್ಲಿ ರುಚಿ ಆಗೋಲ್ಲ ಅಂತಂದಾಗ ಊಟ ಮಾಡುವಾಗ ಕರ್ಬೇವಿನ ಸೊಪ್ಪು ತೆಗೆದಾಕ್ಲ ಯಶಿಕಾನ. ಯಾಕೆ ಸ್ವಾಮಿ ತೋರಿಸ್ಬಿಟ್ಟು ಹಾಕಿದಿರಿ ಸಾರಿಗೆ, ಕರ್ಬೇವಿನ ಸೊಪ್ಪು ತಿನ್ನಕ್ಕಲ್ರಿ. ನೋಡಿದ್ರ, ಯಾವ ಕರ್ಬೇವಿನ ಸೊಪ್ಪು ಅಡುಗೆಗೆ ಹಾಕಿದ್ರು ಅದನ್ನು ತೆಗೆದು ಹಾಕ್ತಾನೆ ಊಟ ಮಾಡ್ತೀರಿ ನೀವು. ಹಾಗೆ ಪ್ರಕ್ರಿಯೆಗಳನ್ನೆಲ್ಲ ತೆಗೆದು ಹಾಕ್ಬೇಕು. ಕರ್ಬೇವಿನ ಸೊಪ್ಪು ಇದ್ದ ಹಾಗೆ ಅದೇನು ಪ್ರಯೋಜನ ಇಲ್ಲ. ಎಲ್ಲಿವರೆಗೆ? ರುಚಿ ಬರೋವರೆಗೆ.
ಹಾಗೆ ಈ ಬ್ರಹ್ಮತತ್ವ ಅನ್ನೋದು ಸರ್ವಾತ್ಮನಾಗಿದ್ದು ಎಲ್ಲವೂ ಆಗಿರುವಾಗ ಪ್ರಪಂಚ ಅದರೊಳಗೆ ಸೇರಿ ಹೋಗ್ಬಿಟ್ಟಿದೆ. ಆದರೂ ಬ್ರಹ್ಮದಿಂದ ಪ್ರಪಂಚ ಹುಟ್ಟುತ್ತೆ ಅಂದ್ರೆ ಮಕ್ಕಳಿಗೆ ಕತೆ ಹೇಳಿದಾಗ ಅಷ್ಟೇ, ಇನ್ನೇನಿಲ್ಲ. ಅಧ್ಯಾರೋಪಾಪವಾದವನ್ನ ಅರ್ಥ ಮಾಡಿಕೊಂಡ್ರೆ ಈ ಸಬ್ಜೆಕ್ಟ್ ಕ್ಲಿಯರ್ ಹೋಗ್ಬಿಡುತ್ತೆ. ಸರಿ, ಹೌದು ಅಂತ ಗೊತ್ತಾ. ಆದ್ದರಿಂದ ಇಲ್ಲೇನು ಮಾಡಿದ ಭಗವಂತ, ಈ ಕಾರ್ಯಕಾರಣ ಪ್ರಕ್ರಿಯೆ ಇಟ್ಕೊಂಡು, ಅರ್ಜುನ ನಿನಗೆ ಜ್ಞಾನ ವಿಜ್ಞಾನಗಳನ್ನು ಹೇಳ್ತೇನೆ, ಜೋಪಾನ. ಏನೇನು ಹೇಳಿದ್ನೋ ಎಲ್ಲವೂ ಸತ್ಯ ಅಂತ ಮಾತ್ರ ತಿಳ್ಕೋಬಾರ್ದು, ಇದೆಲ್ಲ ಉಪಾಯ. ಇದರಲ್ಲೂ ಹಾಗೆ ಇದೆ. ಗೌಡಪಾದಕಾರಿಕೆ ಬರುತ್ತೆ ನೋಡಿ, ಮೃಲ್ಲೋಹ ವಿಸ್ಫುಲಿಂಗಾದ್ಯೈ ಸೃಷ್ಟಿರ್ಯಾಚೋದಿತಾನ್ಯಥ ಉಪಾಯಸ್ಸವತಾರಾಯ ನಾಸ್ತಿ ಭೇದ ಕಥಂಚನ. ಮೃಲ್ಲೋಹ ವಿಸ್ಫುಲಿಂಗ ಅಂತ ಮಣ್ಣನ್ನು ಉದಾಹರಣೆ ತಗೋತಾರೆ. ಹೇಗೆ ಮಣ್ಣಿನಿಂದ ಮಡಿಕೆ ಆಗುತ್ತದೆಯೋ ಅಂತಾರೆ. ನಮ್ಮ ವ್ಯವಹಾರದಲ್ಲಿ ನಾವು ಮಣ್ಣು ಅಂತ ಒಂದು, ಮಡಿಕೆ ಅಂತ ಒಂದು ಅಂತ ಎರಡನ್ನೂ ಬಳಸ್ತೇವೆ. ಮಡಿಕೆ ಅನ್ನೋದು ವ್ಯವಹಾರಕ್ಕೆ ಬೇಕಾದದ್ದಾದ್ರಿಂದ ಅದು ಮಣ್ಣೇ ಹೌದು, ಮಣ್ಣಿನಿಂದ ಮಾಡಿದ್ರು ವ್ಯವಹಾರದಲ್ಲಿ ಏನಂತೀವಿ, ಇದು ಮಣ್ಣು ಇದು ಮಡಿಕೆ ಅಂತ. ಯಾಕೆ ಹಾಗೆ ಹೇಳ್ತೀರಿ ಅಂತ. ಹೌದು, ಮಡಿಕೆಲಾಗೋ ಕೆಲಸ ಮಣ್ಣಿನ ಮುದ್ದೆಲಾಗುತ್ತ್ಯಾ ಅಂತ ನಮ್ಮ ಪ್ರಶ್ನೆ. ಅವ್ರ ದೃಷ್ಟಿ ಹಾಗಲ್ಲ, ಮಡಿಕೆ ಅನ್ನೋದು ಮಣ್ಣಿಗಿಂತ ಎಂದಾದ್ರೂ ಬೇರೆ ಇದೆಯೋ ಅಂತ ಕೇಳ್ತಾರೆ. ವಾಚಾರಂಭಣಂ ವಿಕಾರೋ ನಾಮಧೇಯ. ವಿಕಾರ ಮಡಿಕೆ ಅಂತ ಕರೆ ಶಬ್ದ ಉಪಯೋಗಿಸಿ, ಅದು ವ್ಯವಹಾರದಿಂದ ಅದ್ರಲ್ಲಿ ಏನ್ ಪ್ರಯೋಜನ ಬೇಕೋ ಮಾಡ್ಕೊಳ್ಳಿ. ಆದ್ರೆ ಅದು ಯಾವಾಗಲೂ ಏನಾಗಿದೆ, ಹೋಗನ್ನಿ, ಅದು ಪರಮಾರ್ಥ ಜ್ಞಾನ. ಅದು ಮಣ್ಣು ಎಂದೆಂದೂ ಮಡಿಕೆ ಅನ್ನೋದು ಮಣ್ಣು. ಅದು ಹೇಗೆ ಗೊತ್ತಾಗುತ್ತೆ, ಜೋಪಾನ ಗಣಪ ಮಡಿಕೆ ಮಣ್ಣಿಂದು ಒಡೆದೋಗ್ಬಿಡುತ್ತೆ, ಮೆತ್ತಗೆ ಉಪಯೋಗಿಸುವಂತ. ಅದು ಅಲ್ಲಿ ಯಾಕೆ ಮಣ್ಣು ಅಂತೀರಿ ಮತ್ತೆ? ಆಯ್ತಾ, ಒಂದಾಯ್ತು. ಇನ್ನೊಂದು ತಮಾಷೆ ಏನಂದ್ರೆ, ಮಾಡದೆ ಮಡಿಕೆ ಒಡೆದು ಹೋಗ್ಬಿಟ್ರೆ ಅದೇನಾಗುತ್ತೆ ಸ್ವಾಮಿ, ಮತ್ ಮಣ್ಣೆ. ಅದ್ವೈತ ಚೆನ್ನಾಗಿ ಮನಸ್ಸಿನಲ್ಲಿ ತಿರುತ್ತಾ ಇರಬೇಕಿದೆ, ಹೇಗಿದೆ ಹೇಗಿದೆ ಅಂತ. ಆದ್ರಿಂದ ಈ ನಾಮರೂಪಗಳೇ ನಮ್ಮನ್ನ ಬಹಳ ರೀತಿಯಲ್ಲಿ ಮೋಸ ಮಾಡ್ಬಿಡುತ್ತೆ. ಆದ್ರೆ ಅದು ಎಂದೆಂದಿಗೂ ಅದರಲ್ಲಿ ಏನೇನೂ ಸತ್ವ ಇಲ್ಲ. ನಿಜವಾಗಿರೋದೇನೋ ಮೃತ್ತಿಕೇತ್ಯೇವ ಸತ್ಯಂ ಬ್ರಹ್ಮೈವ ಸತ್ಯಂ. ಸರಿ ತಾನೆ? ಮಣ್ಣು ಅನ್ನೋದು ನಿಜ. ವಾಚಾರಂಭಣ ಏನ್ ಚೆನ್ನಾಗಿದೆ ನೋಡಿ, ಆ ಛಾಂದೋಗ್ಯಪನ ಹೇಳ್ತೇನೆ ವಾಕ್ಯ. ಮಣ್ಣು ಮಡಿಕೆ ಅಂತ ವ್ಯವಹಾರ ಮಾಡಿದೋ, ಮಡಿಕೆ ಅಂತಕ್ಕದ್ದು ವಾಚಾರಂಭಣ ಅಂದ್ರೆ ಏನು, ವಾಚೈವ ಆರಭ್ಯತೆ, ಬರೀ ಶಬ್ದ ಪ್ರಯೋಗ. ಹಾಗಂದ್ರೆ ಏನು, ಮಡಿಕೆ ಅಂತ ಒಂದು ಮಣ್ಣು ಅಂತಂದು. ಯಾರಿಗಾರು ಚಿನ್ನದ ಒಡವೆ ಮಾಡಿ ಕೊಟ್ಬಿಟ್ಟು, ಸ್ವಾಮಿ ತಗೊಳ್ಳಿ ನಿಮ್ ಒಡವೆ ಅಂತ. ಒಡವೆ ಕೊಟ್ಟೆ, ಚಿನ್ನ ವಾಪಸ್ ಕೊಡು. ಎಲ್ಲಿಂದ ತರ್ತಾನೋ ಅವನು, ನಿಮ್ಮ ಚಿನ್ನವೇ ಒಡವೆಯಾಗಿದೆ. ಹೌದಾ, ಒಪ್ಕೋತೀರಾ? ಒಪ್ಕೊಳ್ದೇ ಇದ್ದೀನಿ ಅವ್ರು ಸರಿ, ಮತ್ ಚಿನ್ನ ಇಲ್ಲಿ ತರ್ತಾನ ಅವನು. ಆ ಚಿನ್ನವನ್ನು ಏನಂತ ಕರಿತಾ ಇದ್ದೀರಿ ಈಗ? ಒಡವೆ ಅಂತ ಕರಿತಾ ಇದ್ದೀನಿ. ಏನ್ ಕರ್ಗೋಳಿ, ಯಾರು ಬೇಡ ಅಂತಾರೆ. ಚಿನ್ನ ಏನಾದ್ರು ವ್ಯತ್ಯಾಸ ಆಗುತ್ತೆ? ಇದು ವೇದಾಂತ ಅದ್ವೈತ ಅಂದ್ರೆ ಇದಕ್ಕೆ ಅರ್ಥ. ಸ್ವಲ್ಪ ಮನಸ್ಸಿನಲ್ಲಿ ಹರಳಿಸಿ ಕೊನೆಗೆಲ್ಲಿ ಹೋಗುತ್ತೆ ನೋಡಿ. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ. ಅಯ್ಯ ಅರ್ಜುನ, ಇಷ್ಟೊತ್ತನಕ ಈ ಕಾರ್ಯಕಾರಣ ಭಾವ ಇಟ್ಕೊಂಡು ಪ್ರಕೃತಿಯನ್ನು ಶಬ್ದದಿಂದ ಕಾರ್ಯವನ್ನ ಕರೆದು ಅದಕ್ಕೆ ಮೂಲವಾದದ್ದೇ ಬ್ರಹ್ಮ ಅಂತ ಹೇಳಿದ್ನಲ್ಲ, ಆ ಬ್ರಹ್ಮ ಸತ್ಯ, ಜಗತ್ ಮಿಥ್ಯ. ಕಾರ್ಯಕಾರಣ ಪ್ರಕ್ರಿಯೆ ತಗೊಂಡು ಹೇಳೋ ಮಾತಿದು. ಕಾರಣ ಅನ್ನೋದು ಸತ್ಯ, ಕಾರ್ಯ ಅನ್ನೋದು ಮಿಥ್ಯ. ವಾಚಾರಂಭಣ ಇದೇನು ಇದ್ದದ್ದಿದ್ದ ಹಾಗೆ ಹೇಳ್ತಾ ಇದ್ದಾರೆ. ಇದ್ರಲ್ಲಿ ಏನಾರು ತಪ್ಪಿದ್ರೆ ನೀವೇ ಹೇಳಿ ನೋಡೋಣ. ಇಲ್ಲ ಎರಡು ಬೇರೆ ಬೇರೆ ಅಂತೀವಿ, ಹೇಗೆ ಹೇಳ್ತೀರಿ? ಮಡಿಕೆನೂ ಬೇರೆ ಮಣ್ಣು ಬೇರೆ ಅಂತ ಹೇಳ್ತೀರಾ? ಸಾಧ್ಯವೇ? ಖಂಡಿತ ಇಲ್ಲ. ಆದ್ದರಿಂದ ವ್ಯವಹಾರ ಮಾಡುವ ಬೇಕಾದ್ರೆ ಆ ವ್ಯವಹಾರದಲ್ಲಿ ನಾಮರೂಪಗಳನ್ನ ಬಳಸೋಣ. ಪರಮಾರ್ಥ ದೃಷ್ಟಿಯಲ್ಲಿ ಬಂದಾಗ ಏನಾಗಿದೆ, ಒಂದೇ ಇರತಕ್ಕದ್ದು ಏಕಮೇವ ಅದ್ವಿತೀಯಂ ಸದೇವ. ಪರಮಾತ್ಮ ನೋಡಿ ಏನ್ ಜ್ವರ ಬರೀತಾರೆ. ಸತ್ತಿತ್ತು ಅಂತ ಬರಿಲ್ಲ, ಸತ್ತು ಒಂದೇ ಇತ್ತು. ಸದೇವ ಅಂತ ಏವಕಾರ ಅವಧಾರಣೆ ಮಾಡುತ್ತೆ, ಎಂಫಸಿಸ್. ಸದೇವ ಸೌಮ್ಯೇದಮಗ್ರಾಸೇ ಅಷ್ಟು ಹೇಳಿದ್ ಸಾಲದು ಅಂತ. ಏಕಮೇವ ಅದು ಒಂದೇ, ಅದು ತೃಪ್ತಿ ಇಲ್ಲ. ಅದ್ವಿತೀಯಂ ಅಂತೀವಿ. ಎರಡನೆಯದಿಲ್ಲದ ಒಂದೊಂದು ಎರಡನೇದಲ್ಲಿರುತ್ತಪ್ಪ ಅಂದ್ರೆ ಹಾಗೆ ಲೆಕ್ಕ ಮಾಡುವ ನೀವು. ಒಂದು ಎರಡು ಅಂತೆಲ್ಲಾರ ಮತ್ತೆ ಎಣಿಸ್ಬಿಟ್ಟಿರ ಅಂತ. ಎರಡನೇದಿಲ್ಲ, ಅದ್ವಿತೀಯ. ನೋಡಿದ್ರ ಈ ಆತ್ಮತತ್ವದ ಸ್ವರೂಪವನ್ನು ಹೇಳುವ ಹೀಗೆ. ಅದಕ್ಕಂತಾರೆ ಈ ಕಾರ್ಯಕಾರಣ ಪ್ರಕ್ರಿಯೆಯಿಂದ ಈ ಪರಮಾರ್ಥವಾದ ಅದ್ವೈತ ತತ್ವನ ಮುಟ್ಟಬೇಕು. ಇದು ಉಪಾಯ. ಯಾವುದು?
ಈ ಸೃಷ್ಟಿ ಮುಂತಾದದ್ದು ಏನು ಹೇಳ್ತೀವೋ ಇದನ್ನು ಪ್ರಕ್ರಿಯೆ ಅಂತ. ಕಾರ್ಯಕಾರಣ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ, ಹಾಗೇನೆ ಪಂಚಕೋಶ ಪ್ರಕ್ರಿಯೆ ಅಂತ. ಹೀಗೆ ಪ್ರಕ್ರಿಯೆ ಅಂದ್ರೆ ಮೆಥಡ್ ಅಂತ, ಕ್ರಮ. ಹೇಗೆ ಅಟ್ಟಕ್ಕೆ ಹತ್ಬೇಕಾದ್ರೆ ಏಣಿಯನ್ನು ಹತ್ತಿ ಮೇಲ್ ಕಾಲಿಡ್ತೇವೆಯೋ ಅಂತ. ಒಬ್ಬ ಏನು ಮಾಡದ, ಹತ್ತಿದ ಅಟ್ಟಕ್ಕೆ ಯೋಚನೆ ಮಾಡಿದ್ನಂತೆ, ಎಲ್ಲ ಏಣಿ ಇಲ್ಲದೆ ಅದನ್ನ ಹತ್ತಕ್ಕೆ ಆಗ್ತಾ ಇತ್ತೆ ಇಲ್ಲ, ಆದ್ರಿಂದ ಏಣಿ ಬಿಟ್ಟು ಹೋಗೋದು ಹೇಗೆ ಅಂತ ಅಲ್ಲೇ ನಿಂತ್ಕೊಂಡ್ಬಿಟ್ನಂತೆ. ಅಟ್ಟ ಹತ್ತದೇನು ಬಂತ ಅವನು. ಏಣಿ ಬಿಟ್ಟ ಮೇಲೆ ತಾನೇ ಅಟ್ಟದ ಮೇಲೆ ಹೋಗೋದು. ಏಣಿನ ಏಣಿ ಸಹಾಯ ಮಾಡಿದೆ ಅನ್ನೋ ವಿಷಯದಲ್ಲಿ ಸಂಶಯವಿಲ್ಲ. ಏಣಿ ಇಲ್ಲದೆ ಹತ್ತಕ್ಕಾಗಲ್ಲ ಅನ್ನೋ ಮಾತು ತಪ್ಪಲ್ಲ, ರೈಟು. ಆದ್ರೆ ಅಟ್ಟ ಹತ್ತಿದ ಮೇಲೆ ಏಣಿ ಏನ್ ಮಾಡೋದು? ಬಿಡ್ಲೇಬೇಕಲ್ಲ. ಏಣಿ ಬಿಡದೆ ಇದ್ರೆ ಅಟ್ಟ ಹತ್ತಕ್ಕೆ ಆಗೋದೇ ಇಲ್ವಲ್ಲ. ಹಾಗೆ ಪ್ರಕ್ರಿಯೆ ಅನ್ನೋದು ನಿಮಗೊಂದು ಕ್ರಮ ತೋರಿಸುತ್ತೆ, ಹೀಗಿದೆ ಬ್ರಹ್ಮತತ್ವ ತಿಳ್ಕೊಳ್ಳಿ. ಆದ್ರೆ ಅದನ್ನೆಲ್ಲ ಎಲ್ಲಾ ವಿಧವಾದಂತಹ ಪ್ರಕ್ರಿಯೆಯು ವ್ಯವಹಾರವು ಪೂರ್ತಿ ಮುಗಿದೋಗುತ್ತೆ ಆ ತತ್ವ ತಿಳ್ಕೊಂಡಾಗ. ಅದಕ್ಕೋಸ್ಕರ ಇನ್ನೇನು ಉಳಿಯಲ್ಲ. ಅದೇನಾಗಿದೆ? ಅದ್ವಿತೀಯವಾಗಿದೆ. ಆದ್ದರಿಂದ ಹೀಗೆ ತಿಳ್ಕೋ ಅರ್ಜುನ, ಈ ಸಮಸ್ತ ವಿಧವಾದಂತಹ ಜಗತ್ತೆಲ್ಲವೂ ಚೇತನಾಚೇತನವಾಗಿ 14 ಲೋಕಗಳಿಂದ ಕೂಡಿರುವ ಜಗತ್ತು. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಳಯಸ್ತಥಾನ್. ಈ ರೀತಿಯಾಗಿ ಈ ಪರಬ್ರಹ್ಮ ತತ್ವದಿಂದಲೇ ಸಮಸ್ತ ಜಗತ್ತು ಬಂದಿದೆ, ಎಲ್ಲಾ ಪ್ರಾಣಿಗಳು ಕೂಡ ಹುಟ್ಟಿರೋದು ಹೀಗೆ. ಇತಿ ಉಪಧಾರಯ ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ ಜಾನೀಹಿ, ತಿಳಿದುಕೋ. ಆದ್ದರಿಂದ ಮುಂದಕ್ಕೆ ಹೇಳ್ತಾನೆ, ಧೈರ್ಯವಾಯ್ತೆ, ಇರೋದೇನೋ ಒಂದೇ ಇರತಕ್ಕದ್ದು ಅದ್ವಿತೀಯವಾದ ಬ್ರಹ್ಮ ಒಂದೇ ಅಂತದೆ. ಬ್ರಹ್ಮ ಸತ್ಯಂ ಅಂತಾಯ್ತು. ಯಸ್ಮಾತ್ ಮಮ ಪ್ರಕೃತಿ ಯೋನಿ ಕಾರಣಂ ಸರ್ವಭೂತಾನಾಂ ಅತಃ ಅಂತ. ಅಂದರೆ ಪರಬ್ರಹ್ಮ ವಸ್ತು ತಾನೇ ತಾನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವವಾಗಿದ್ದಾಗ ಈ ಸೃಷ್ಟಿ ಸ್ಥಿತಿ ಪ್ರಳಯ ಅನ್ನೋ ವ್ಯಾಪಾರ ಇರೋದಿಲ್ಲ. ಎಲ್ಲ ಪೂರ್ತಿ ಹೊರಟೋಗ್ಬಿಟ್ರೆ ಹೋಗಿದೆ ಅಂದೇನು ಅದನ್ನು ಮರೆತು ಬಿಡೋದೇ. ಆ ರೀತಿ ನೋಡಿದ್ರೆ ಸೃಷ್ಟಿಯಾದಿಗಳು ಕೂಡ ಪರಮಾರ್ಥವಲ್ಲ ಅಂತ. ಆದ್ದರಿಂದ ಏನಾಗಿದೆ, ಸೃಷ್ಟಿ ಆಯ್ತು ಅಂತ ನಾವು ತಿಳ್ಕೊಳ್ಳೋದೇ ಹೊರತು ಪರಮಾರ್ಥ ದೃಷ್ಟಿಯಿಂದ ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಚ ಸಾಧಕ ಅಂತ ಮಾಂಡವ್ಯ ಕಾರಿಕೆಯಲ್ಲಿ ಹೇಳ್ತಾರೆ. ಪ್ರಳಯ ಅನ್ನೋದಿಲ್ವಂತೆ, ಉತ್ಪತ್ತಿ ಅನ್ನೋದಿಲ್ವಂತೆ, ಬದ್ಧ ಅನ್ನೋನಿಲ್ಲ, ಸಾಧಕ ಅನ್ನೋನು ಇಲ್ಲ, ಮೋಕ್ಷ ಅಂತಲೂ ಇಲ್ಲ, ಮೋಕ್ಷ ಮುಕ್ತ ಅಂತಲೂ ಇಲ್ಲ. ನಮ್ಮ ಮೋಕ್ಷ ನಮೈ ಮುಕ್ತ. ಈ ಮಾತು ಹೇಳ್ಬೇಕಾದ್ರೆ ಏನು ಗಂಡ್ಯದೆ ಬೇಕು ನೋಡಿ. ಅದೇನಾಗಿದೆ ಅಂದ್ರೆ ನಮಗೆ ಅನಾದಿ ಕಾಲದಿಂದ ಈ ದ್ವೈತದಲ್ಲೇ ಬಿದ್ದು 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 ಇದು ಹೇಗಿಲ್ಲ ಅಂತಾರೆ ಇದನ್ನ. ಇಲ್ಲ ಅನ್ನೋರಿಗೆ ಏನೋ ತಲೆ ಕೆಟ್ಟಿರ್ಬೇಕು, ಅವ್ರಿಗೆ ಕೆಟ್ಟಿಲ್ಲ ನಮಗೆ ಕೆಟ್ಟಿದೆ ಅಷ್ಟೇನೆ. ಅದನ್ನ ತಿಳ್ಕೊಳ್ಬೇಕ ಒಂದೊಂದು ಯೋಗ್ಯತೆ ಇದೆ. ಹೇಗೆಲ್ಲವೂ ಒಂದೇ, ಅದಕ್ಕಿಂತ ಬೇರೆ ಇಲ್ಲ ಅನ್ನೋದನ್ನ ಹೀಗೆ ಮನಸ್ಸಿನಲ್ಲಿ ಚೆನ್ನಾಗಿ ಮಥನ ಮಾಡಿ 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 ವಾದೇ ವಾದೇ ಜಾಯತೆ ತತ್ವಬೋಧ ಅಂತ. ಇದು ಸುಮ್ಮನೆ ಒಂದ್ ದಿವಸಕ್ಕೆ ಬರೋಲ್ಲ. ಸಂಶಯಗಳು ಬರ್ತಾ ಇರುತ್ತೆ, ಆಕ್ಷೇಪಗಳು ಬರ್ತಾ ಇರುತ್ತೆ. ಒಂದೊಂದನ್ನು ಚೆನ್ನಾಗಿ ವಿಚಾರ ಮಾಡ್ತಾ 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 ಆಮೇಲೆ ನೋಡಿ ಆ ಜ್ಞಾನ ಉಂಟಾಯಿತು ಅಂದ್ರೆ ಈ ಸಂಶಯಗಳೆಲ್ಲ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ. ಎಷ್ಟು ಯಾವ ಹೇಳ್ತಾನೆ. ಇವತ್ತು ತಕ್ಷಣ ಹೋಗುತ್ತೆ ಅಂತ ತಿಳ್ಕೊಬೇಡಿ. ಚೆನ್ನಾಗಿ ಹೀಗೆ ಅನುಸಂಧಾನ ಮಾಡಿ ವಿಚಾರ ಮಾಡ್ತಾ ಮಾಡ್ತಾ ಇದ್ದಾಗ ನಿಮ್ಮ ಹೃದಯದ ಅವಿದ್ಯಾಗ್ರ ಇದೆಯಲ್ಲ ಅದು ಹಠೋಗ್ಬಿಡುತ್ತೆ, ಭಿದ್ಯತೆ ಬಿಟ್ಕೊಂಡ್ಬಿಡುತ್ತೆ, ಸಂಶಯಗಳೆಲ್ಲ ಹೋಗುತ್ತೆ, ಪಾಪಗಳೆಲ್ಲ ಪರಿಹಾರವಾಗುತ್ತೆ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ. ಏನಪ್ಪ ಆ ಉಪನಿಷತ್ತಿನ ಒಂದೊಂದು ಮಾತು ಅಮರ್ತಾ ಇದ್ದ ಹಾಗೆ ಒಂದ್ ಜ್ಞಾಪಿಸ್ಕೊಂಡು ಇನ್ನೊಂದು ಜ್ಞಾಪಕ. ಇದಕ್ಕೋಸ್ಕರ ಯಾವಾಗಲೂ ತಚ್ಚಿಂತನಂ ತತ್ಕಥನಂ ಅಂತ ಒಂದ್ ದಿವಸ ಕೇಳಿಬಿಡೋದಲ್ಲ. ಇದು ನಿಮ್ಮ ಜೀವಮಾನದಲ್ಲಿ ಪ್ರತಿದಿನ ಒಂದಿಷ್ಟು ನೆನಪು ಮಾಡ್ಕೋತಾ ಇರಿ, ಜ್ಞಾಪಿಸ್ಕೋತಾ ಇರಿ ಅಂತ. ಆದ್ರಿಂದಲೇ ಇನ್ನೂ ಎಂಥ ಮಾತು ಹೇಳ್ತಾರೆ, ಆಸುಪ್ತೇರಾಮೃತೆ ಕಾಲಂ ವೇದಾಂತ ಚಿಂತೆ ಅಂತ. ಅದು ತುಟ್ಟದೇ ಹೋಯ್ತು. ನೀವು ಬೆಳಿಗ್ಗೆ ಇದ್ದಾಗಿನಿಂದ ಮಲ್ಕೊಳ್ಳೋವರೆಗೂ ಹುಟ್ಟಿದಾಗಿನಿಂದ ಸಾಯೋವರೆಗೂ ವೇದಾಂತ ಚಿಂತನೆ ಮಾಡಬೇಕು ಅಂದ್ರೆ ಈಗಿನವ್ರು ಒಪ್ಪಲ್ಲ. ಅಯ್ಯೋ ಜೀವನ ಮಾಡೋದು ಹಾಕ್ಸ್ತಾರೆ, ದಯವಿಟ್ಟು ವೇದಾಂತಕ್ಕೆ ಹೋಗ್ಬೇಡಿ, ಆಮೇಲೆ ಅದಕ್ಕೆ ಸಿಕ್ಕಾಕೊಂಡ್ಬಿಟ್ರೆ ಏನು ಗತಿ ಎನ್ನುವರೆಗೂ ಇದಾರೆ ಜನ. ಹಾಗೆಲ್ಲ ಅದು ನಮ್ಮನ್ನು ಸಿಕ್ಕಾಕೊಳ್ಳಲ್ಲ. ನಾವು ಬಯಸಬೇಕು,
ನಾವು ಇಷ್ಟಪಡಬೇಕು, ನಾವು ಪ್ರಯತ್ನ ಮಾಡಬೇಕು, ಆಗಲೇ ತಿಳಿಯೋದು ಕಷ್ಟ ಅಂದ್ರೆ ತಾನಾಗೆ ಬಂದು ನಮ್ಮನ್ನು ಹಿಡ್ಕೋತೀಯ. ಆದ್ದರಿಂದ ಸಂಸ್ಕಾರ ಬೇಕು, ವಿಚಾರ ಸರಣಿ ಬೇಕು. ಆಯ್ತು, ವ್ಯವಹಾರ ಹೇಗೆ ಅಂತ ಅದಕ್ಕೇನು ಯೋಚನೆ ಮಾಡಬೇಡಿ. ವ್ಯವಹಾರದಲ್ಲಿ ಯಾವ ಕೊರತೆಯೂ ಆಗಲ್ಲ, ಇನ್ನು ಎಲ್ರಿಗಿಂತ ಚೆನ್ನಾಗಾಗುತ್ತೆ. ಈ ಕೃಷ್ಣ ಭಗವಂತ ಜ್ಞಾನಿಯೋ ಅಲ್ವೋ ಹೇಳಿ ಬರೋಣ. ಏನ್ ಸ್ವಾಮಿ ಹೀಗಂತೀರಿ, ಭಗವದ್ಗೀತೆ ಹೇಳಿರೋನೆ ಕೃಷ್ಣ ಅಲ್ವೇ ಧೈರ್ಯವ ಅಂತ. ಹಾಗಾದ್ರೆ ಅವನು ಏನೇನು ಮಾಡಿದ ಅಂತ, ಅಯ್ಯೋ ಮಾಡಬಾರ ಚಾಷ್ಟೆ ಎಲ್ಲ ಮಾಡಿದ. ಏನ್ ಮಾಡ್ತೀರ ಹೇಳಿ? ಈಗ ಜ್ಞಾನಿ ಈಗ ಜ್ಞಾನಿ ಬೇಕಂದ್ರೆ ಏನ್ ಹೇಳೋದು? ಅದಕ್ಕೋಸ್ಕರ ಒಂದು ಮಾತು ಬರೀತಾರೆ ಶಂಕರಾಚಾರ್ಯರು, ಯಥಾ ಭಗವತೋ ವಾಸುದೇವಸ್ಯ ಕ್ಷತ್ರಧರ್ಮಚೇಷ್ಟಿತಂ ನ ಜ್ಞಾನೇನ ಸಮುಚ್ಚೀಯತೆ. ಶಂಕರಾಚಾರ್ಯ ವಾಕ್ಯಗಳು. ಭಗವಂತನಾದ ವಾಸುದೇವನ ಕೃಷ್ಣಾವತಾರದಲ್ಲಿ ಏನೇನು ಕಾರ್ಯಗಳನ್ನ ಮಾಡಿದ್ನೋ ಆ ಕರ್ಮದ ಫಲ ಎಲ್ಲ ಅವನಿಗೆ ಅಂಟುಕೋಬೇಡವೇ ಅಂತ. ಅಯ್ಯೋ ಭಗವಂತನಿಗೆ, ನಿತ್ಯ ನಿರಂಜನಾದ ಪರಮಾತ್ಮನಿಗೆ ಏನಂಟತ್ತಪ್ಪ. ಹೇಗೆ ನಾಟಕದಲ್ಲಿ ಏನೇನು ಅಭಿನಯ ಮಾಡಿದ್ರು, ಹೊತ್ತರು ಕರೆದ್ರು ನಕ್ಕರು, ಒಂದು ಅವನಿಗೆ ಅಂಟಲ್ಲ. ಅವನು ಸಂಬಳಕ್ಕಿರೋ ಯಾವ ಒಬ್ಬನೊಬ್ಬ ನಾಟ ಅವನಿಗೆ ಸಂಬಳ ಬರೋದು ನೋಡ್ಕೋತಾನೆ ಹೊರತು ನಾಟಕದಲ್ಲಿ ಓಳುವಂದ್ರೆ ಓಳ್ತಾನೆ, ನೋಗುವಂದ್ರೆ ನಗ್ತಾನೆ. ಅವನಿಗೇನಾಗಬೇಕಾಗಿದೆ? ಅವ್ನಿಗೆ ಒಳಗೂ ಇಲ್ಲ ನಗು ಇಲ್ಲ. ಯಾಕೆ? ನಾಟಕ ಮಾಡ್ತಾ ಇರೋದು. ಇದು ಪರಮಾತ್ಮ ನಾಟಕ, ಇದು ಯಾವುದು ಜಗತ್ತು. ಆದ್ದರಿಂದ ಭಗವಂತನಿಗೆ ನಲಿಪ್ಯತೆ ಏನು ಉಂಟು, ಅಂಥ ಸ್ವರೂಪವೇ ಆತ್ಮ. ಆದ್ದರಿಂದ ಕೇಳು, ಈ ಸೃಷ್ಟಿಯ ವಿಚಾರ ಹೇಳ್ತಾ ಇರೋದು ಸೃಷ್ಟಿಗೋಸ್ಕರ ಅಲ್ಲ, ಸೃಷ್ಟಿಯ ನೆಪದಿಂದ ನನ್ನನ್ನು ತಿಳ್ಕೋಬೇಕು. ನಾನೇ ಸಮಸ್ತ ಜಗತ್ತಿಗೂ ಕೂಡ ಆಧಾರ. ಅಹಂ ಕೃತ್ ತಸ್ಯ ಜಗತಃ ಯಸ್ಮಾತ್ ಮಮ ಪ್ರಕೃತಿ ಯೋನಿ ಕಾರಣಂ ಸರ್ವಭೂತಾನಾಂ. ನನ್ನದೇ ಆದ ಪ್ರಕೃತಿಯು ಈ ಜಗತ್ತಿನ ಸೃಷ್ಟಿಗೆ ಕಾರಣವಾಗಿರೋಣದರಿಂದ ನಾನೇ ಜಗತ್ತಾಗಿದ್ದೇನೆ ಅಂತಿಟ್ಟು. ಪರಮಾತ್ಮನೇ ಹಾಗೆ ಇದೆ ಮಂತ್ರದಲ್ಲಿ ಅಂತ. ತದಾತ್ಮಾನಗ್ರ ಸ್ವಯಂ ಕುರುತ ತಸ್ಮಾತ್ ತತ್ಸುಕೃತಮುಚ್ಯತ ಇತಿ ಅಸದ್ವಾ ಇದಮಗ್ರಾಸೀತ್ ತಥೋ ವೈ ಸದಗಾಯದ. ತೈತ್ರಿಯ ಉಪನಿಷತ್ತು. ಅಸತ್ತಿತ್ತು ಅಂದ್ರೆ ಏನು? ಅಸತ್ ಅಂದ್ರೆ ಶೂನ್ಯ ಅಂತಲ್ಲ, ಅವ್ಯಾಕೃತ ನಾಮರೂಪವಾಗಿತ್ತು. ಸೃಷ್ಟಿಗೆ ಮುಂಚೆ ಈ ಜಗತ್ತೆಲ್ಲ ಒಂದೇ ಆಗಿತ್ತು. ಒಂದೇ ಆಗಿತ್ತು ಅಂದ್ರೆ ಏನು? ಕಗ್ಗತ್ತೆ ಒಳಗೆ ನಾವು ಕೂತಿದ್ರೆ ಎಲ್ಲ ಒಂದೇ ಸ್ವಾಮಿ, ಏನು ಕಾಣಲ್ಲ, ಎಲ್ಲ ಒಂದಾಗಿತ್ತು ಅಂತೇವೆ. ಒಂದಾಗಿದೆಯಾ? ಅದು ಕತ್ತಲೆಯಿಂದ ಹಾಗೆ ಕಾಣುತ್ತೆ ಅಂತ. ಆ ಕತ್ತಲೆ ಅವಿದ್ಯೆ ಅಷ್ಟೇ. ಅವಿದ್ಯೆಯಿಂದ ಹೀಗಾದದ್ದು ಸೃಷ್ಟಿ ಕಾಲಕ್ಕೆಲ್ಲ ಮತ್ತೆ ಒಂದೊಂದಾಗ ಅಲ್ಲೇ ಬಿಟ್ಕೊಂತು. ಆದರೆ ನಿಜ ಏನಾಗಿದೆ? ಇರೋದೇ ಒಂದಾದ್ರಿಂದ ಅನೇಕ ಅನ್ನೋದು ಅದರಲ್ಲಿ ಕಲ್ಪಿತ ಅಂತ. ಯಾವ ಶಾಸ್ತ್ರಜ್ಞಕಾರ ವೇದಾಂತ ಹೊಂದಿಸ್ಬೋದು. ಈಗ ಅದೊಂದು ಹಳೆಯದೊಂದು ಪದ್ಯ ಹೇಳಿದ್ರು, ಒಂದರಿಂದ ಎರಡಹುದನ್ ಅರಿಯಿಂದ ಒಬ್ಬ. ಈಗ ಸಂಖ್ಯೆಗಳು ಎಷ್ಟಪ್ಪ ಅಂದ್ರೆ 1 2 3 4 ಅಂತ ಉದ್ದಕ್ಕೆ ಹೇಳ್ತಾ ಹೋಗ್ತೀನಿ. ಎರಡು ಅನ್ನೋದು ಒಂದೇ ಅಂದ್ರೆ ಎಲ್ಲರೂ ಉಂಟೆ, ಒಂದು ಬೇರೆ ಎರಡು ಬೇರೆ. ಜ್ಞಾನಿಗಳು ಹೇಳ್ತಾರೆ ಎರಡು ಒಂದು ಏನಪ್ಪ, ಎರಡು ಒಂದು ಸೇರಿದೆ ಅಷ್ಟೇ ತಾನೆ. ಅದಕ್ಕೆ ಗುರುಗಳನ್ನು ತಮಾಷೆ ಹೇಳೋರು, ಒಬ್ಬನಿಗೆ ಹೀಗೆ ಜ್ಞಾನಿ ಆದವನಿಗೆ ದುಡ್ಡು ಎಣಸು ಅಂತ ಕೊಟ್ರಂತೆ. ಒಂದು 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 ಅಂತಲೇ ಎಲ್ಲ ನೋಡ್ಕೊಂಡು ಎಣಿಸಿ, ಏನಯ್ಯ ಇದು ಅಂತ ಏನಾದ್ರು ಟ್ರೆಗ್ರಲ್ಲಿ ಎಂಥ ಅನ್ಯಾಯ ಹೋಗುತ್ತೆ ಅಂತ. ಒಂದಾದ್ಮೇಲೆ ಎಷ್ಟು ಬರಬೇಕು? ಸ್ವಾಮಿ ಹಾಗಲ್ಲ, ಒಂದೊಂದೇ ಎತ್ತಿಡ್ತಾ ಇದ್ರೆ ಅದು ಒಂದೊಂದಾಗಿದೆಯೋ ಎರಡೆರಡಾಗಿದೆಯೋ ಅಂತ ಕೇಳ್ದ. 100 ನೋಟ್ ಎಣಿಸಿದ್ರು 100 ಏನಂತ, ಅದು ಪ್ರತಿಯೊಂದು ಒಂದೊಂದೇ ತಾನೆ, ಮತ್ತೆ ಎರಡೆಲ್ಲಿದೆ? ಏನ್ ಮಾಡ್ಬೇಕು ಹೇಳಿ? ಹಾಗಂತ ವ್ಯವಹಾರ ಮಾಡಕ್ ಹೋಗಬೇಡಿ. ಪರಮಾರ್ಥದಲ್ಲಿ ಅದ್ವೈತ ನೋಡಿ, ಏತದ್ಯೋಳೇನು ಹೋಗ್ತಾನೆ ಇಂದ ನೀ ಏನ್ ತಲೆಕಾದ್ರೂ ಒಂದನ್ನು ಎರಡು ಮಾಡಕ್ ಆಗೋಲ್ಲ. ಒಂದು ಯಾವಾಗಲೂ ಇರೋದೇ ಯಾರು, ಒಂದರಿಂದಲೇ ಸಮಸ್ತವೋ ಅಂತ ಅರ್ಥ. ಏಕಮೇವಾದ್ವಿತೀಯಂ. ಹೀಗಿರೋಣದಿಂದ ಹೇ ಅರ್ಜುನ, ಈ ಯಾವ ಪ್ರಕೃತಿ ಪುರುಷ ಅಂತ ವಿಂಗಡ ಮಾಡಿರೋದು ಕಲ್ಪನೆ, ಒಂದು ಪ್ರಕ್ರಿಯೆ ಅಷ್ಟೇನೆ, ತಿಳ್ಕೊಳ್ಳೋಕ್ಕೋಸ್ಕರ ಹೇಳೋ ಮಾತು. ಆದ್ದರಿಂದ ಅಹಂ ಕೃತ್ಸ್ನಸ್ಯ ಜಗತಃ, ಇಡೀ ಜಗತ್ತಿಗೆಲ್ಲ ನಾನೇ ಪ್ರಭವ ಪ್ರಳಯ. ಅಂದ್ರೇನು? ಜಗತ್ತಿನ ಉತ್ಪತ್ತಿ, ಜಗತ್ತಿನ ಸ್ಥಿತಿ, ಜಗತ್ತಿನ ಲಯ ಅಷ್ಟು ನಾನೇ ಅಂತ. ಅಂದ್ರೆ ಪರಮಾತ್ಮನಲ್ಲಿಯೇ ಹುಟ್ಟಿ ಪರಮಾತ್ಮನಾಗಿಯೇ ಇದ್ದುಕೊಂಡು ಪರಮಾತ್ಮನಲ್ಲಿಯೇ ಲಯವಾಗುತ್ತದೆ. ಪರಮಾತ್ಮನನ್ನು ಬಿಟ್ಟು ಯಾವ ಕಾಲಕ್ಕೂ ಎಂದಿಗೂ ಅದು ಬೇರೆಯಾಗಿ ಇರಲಿಲ್ಲ. ಸಕ್ಕರೆಯಿಂದ ಹುಟ್ಟಿದಂತಹ ಮಿಠಾಯಿ ಸಕ್ಕರೆಯಾಗಿಯೇ ಇದ್ದುಕೊಂಡು
ತಿಂದ ಮೇಲೂ ಏನಾಗುತ್ತೆ, ಸಕ್ಕರೆಯ ರುಚಿಯನ್ನೇ ಕೊಡುತ್ತೆ. ಹಾಗೆ ಅನಂತರ ಮತ್ತಃ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇದನ್ನು ಅನುಸಂಧಾನ ಮಾಡ್ತಾ ಹೋಗಿ. ಈಗ ಜ್ಞಾನ ವಿಜ್ಞಾನ ಯೋಗ ಅಂತ ಹೆಸರು. ಈ ಇಡೀ ಭಗವದ್ಗೀತೆಯೇನೆ ಒಳ್ಳೆ ಶ್ರೇಷ್ಠವಾದ ಅಧ್ಯಾಯ ಇದು. ಆದ್ದರಿಂದ ಜ್ಞಾನ ವಿಜ್ಞಾನಗಳನ್ನು ಮತ್ತೆ ಮತ್ತೆ ಹೇಳ್ತಾರೆ. ಹೇ ಅರ್ಜುನ, ಮತ್ತಃ ಪರತರಂ ಯತಃ ತಸ್ಮಾತ್. ಏನು ತಸ್ಮಾತ್ ಅಂದ್ರೆ ಏನು? ಸಮಸ್ತ ಜಗತ್ತಿಗೂ ನಾನೇ ಉತ್ಪತ್ತಿ ಸ್ಥಿತಿಲಯ ಕಾರಣನಾಗಿರೋಣದರಿಂದ ನನ್ನನ್ನು ಬಿಟ್ಟು ಜಗತ್ತು ಅನ್ನೋದು ಎಂದು ಇಲ್ಲವೇ ಇಲ್ಲ. ಮತ್ತಃ ಪರತರಂ, ನನಗಿಂತ ಮಿಗಿಲಾದದ್ದು ಅನ್ನೋದು ನಾಸ್ತಿ ಕಿಂಚಿತ್, ಏನೊಂದೂ ಇಲ್ಲ. ನಾನ್ಯತ್, ಮತ್ತೊಂದು ಅನ್ನೋದೇನು ಇಲ್ಲ. ಹೇಗೆ ಅಂದ್ರೆ ಪರಮೇಶ್ವರಾತ್ ಪರತರಂ ಅನ್ಯತ್ ಕಾರಣಾಂತರಂ ಕಿಂಚಿತ್ ನಾಸ್ತಿ. ನೋಡಿ ಎಂಥ ವಾದ! ಇದನ್ನೇ ವೇದಾಂತಲ್ಲಿ ಸದ್ವಾದ ಅಂತ ಕರೀತಾರೆ. ಸದೇವ ಸೌಮ್ಯೇದಮಗ್ರಾಸಿ ಏಕಮೇವಾದ್ವಿತೀಯಂ ಅಂತ ಛಾಂದೋಗ್ಯ. ಆದ್ದರಿಂದಲೇ ಇದನ್ನು ಸದ್ವಾದ. ಸದ್ವಾದ ಅಂದ್ರೆ ಸತ್ತಿನಿಂದ ಜಗತ್ತೆಲ್ಲವೂ ಉಂಟಾಗಿದೆ. ಮತ್ ಜಗತ್ತನ್ನು ಮಿಥ್ಯಾ ಅಂತಿರಲ್ಲ ಅಂತ. ಹೌದು, ಅದೇನ್ ತಪ್ಪಲ್ಲ. ಜಗತ್ತನ್ನು ಮಿಥ್ಯಾ ಅಂದು, ಬ್ರಹ್ಮವನ್ ಮಿಥ್ಯಾ ಅಂದ್ವಿ ನಾವು. ಬ್ರಹ್ಮ ಸತ್ಯಂ, ಜಗನ್ ಮಿಥ್ಯಾ ಅಷ್ಟೇ. ಯಾವ್ದು ತೋರುತ್ತೋ ತೋರೋದನ್ನು ಮಿಥ್ಯಾ ಅಂದು, ಯಾವ್ದು ಪರ್ಮನೆಂಟ್ ಆಗಿದೆ ಅದನ್ನು ಸತ್ಯ ಅಂದು. ಪರಿವರ್ತನೆ ಆಗ ಏನ್ ಪರಿವರ್ತನೆ ಆಗುತ್ತೆ? ಮಣ್ಣು ಮಡಿಕೆ ಆಗುತ್ತೆ ಅಂದ್ರೆ ಮಣ್ಣೇನಾಗುತ್ತೆ? ಮಣ್ಣಾಗೇ ಇರುತ್ತಲ್ಲ, ಅದಕ್ಕೇನಿಲ್ಲ. ಮಣ್ಣನ್ನು ನೀವು ಮಡಿಕೆ ಅಂತ ಕರೀರಿ, ಏನ್ ಬೇಕಾದ್ರೂ ಕರೀರಿ. ಎಷ್ಟೋ ಸಲ ಈ ಬೊಂಬೆ ಪಟ ಇಡ್ತಾರಲ್ಲ ನವರಾತ್ರಿ ಒಳಗೆ, ಗಂಡು ಬೊಂಬೆ ಹೆಣ್ಣು ಬೊಂಬೆ ಅಂತ ಇಡ್ತಾರೆ. ಅದು ಗಂಡು ಯಾವ್ದು ಹೆಣ್ಣು ಯಾವ್ದು ಎರಡು ಮರ ಅಲ್ವೇನಪ್ಪ. ಒಂದು ಸೀರೆ ಉಳಿಸಿರ್ತಾರೆ, ಒಂದಕ್ಕೆ ಚಡ್ಡಿ ಹಾಕಿರ್ತಾರೆ ಅಷ್ಟೇ ಹೊರತು ನೋಡಿ ಇದು ಗಂಡು ಬೊಂಬೆ ಇದು ಹೆಣ್ಣು ಬೊಂಬೆ ಇದೇನು ಹೀಗೆ ಇಟ್ರಿ, ಏನು ಎಲ್ಲಿಟ್ರಿ? ಅದು ಎಲ್ಲ ಮರವೇ ಅಲ್ವೇನಪ್ಪ. ಮರದ ಬೊಂಬೆ ಅಂತ ತಿಳ್ಕೊಂಡ್ಬಿಟ್ರೆ ಅದರಲ್ಲಿ ಗಂಡು ಯಾವ್ದು ಹೆಣ್ಣು ಯಾವುದು, ಅಥವಾ ಗಂಡು ಹೆಣ್ಣು ಆದ್ರೆ ಅದೇನಾದ್ರು ಇನ್ನೊಂದು ಬೊಂಬೆ ಹಡಿಯುತ್ತೋ. ಮನುಷ್ಯನ ಭ್ರಾಂತಿ ಅನ್ನೋದು ಯಾವ ಮಟ್ಟಕ್ಕೆ ಹೋಗಿದೆ. ವೇದಾಂತಕ್ಕೇನಾದ್ರು ನಮ್ಮ ವ್ಯವಹಾರವನ್ನ ಏನಾದ್ರು ಸ್ವಲ್ಪ ಹೇಗೆ ಈ ಚಿನ್ನವನ್ನು ಪರೀಕ್ಷೆ ಮಾಡಕ್ಕೆ ಒಳಗಲ್ಲಿ ಇಟ್ಟಿರ್ತಾರೋ ಹಾಗೆ ನಿಮ್ಮ ಅಂತಃಕರಣವನ್ನು ವೇದಾಂತ ತಿಕ್ಕಿಬಿಡಿ, ಮುಗದೇ ಹೋಯ್ತು. ಏನಾಗತ್ತೆ? ಸರ್ವಮುಖದ ಅದನ್ನೇ ಹೇಳ. ಮತ್ತಃ ಪರತರಂ ನಾನ್ಯಸ್ಕಿಂಚಿದಸ್ತಿ. ನೋಡಿ ಏನಪ್ಪ, ಪರಮೇಶ್ವರನಾದ ನನಗಿಂತ ವ್ಯತಿರಿಕ್ತವಾದದ್ದು, ಸ್ವತಂತ್ರವಾದದ್ದು, ಗುರಿಯಾದದ್ದು ಅನ್ನೋದು ಎಲ್ಲೂ ಇಲ್ಲ ಅಂತ. ನಮ್ಮ ಭಾರತ ದೇಶದ ಭಾಗ್ಯ ಇದು. ಈ ತತ್ವವನ್ನ ವೇದಾಂತದಲ್ಲೇ ಹೇಳಿರೋದು. ಬೇರೆ ಬೇರೆ ಮತವರು, ಬೇರೆ ಸಿದ್ಧಾಂತವರು ಹೇಳ್ತಾರೆ, ದ್ವೈತ ಹೇಳ್ತಾರೆ, ಮತ್ತೊಂದು ವಿಶಿಷ್ಟ ಅದ್ವೈತ ಅಂತಾರೆ. ಅವೆಲ್ಲ ಏನು ವ್ಯವಹಾರಕ್ಕೆ ಮಟ್ಟಿಗೆ ಅಪ್ಲೈ ಆಗುತ್ತೆ ಹೊರತು ಪರಮಾರ್ಥಕ್ಕೆ ಹೊಂದೋದಿಲ್ಲ ಅವು ಯಾವುದು. ಇರ್ಲಿ, ಆ ವಿಷಯ ಬೇಡ. ಆದ್ದರಿಂದ ಭಗವಂತ ಏನಂದ, ನನಗಿಂತ ವ್ಯತಿರಿಕ್ತವಾದದ್ದು ಏನು ನಕಿಂಚಿದಸ್ತಿ, ಏನೊಂದೂ ಇಲ್ಲ. ಯಾಕೆ? ಏನಾದ್ರು ಇದೆ ಅಂದ್ರೆ ಅದು ನಾನೇ ಆಗಿದ್ದೀನಿ ಅಂತ. ಪರಮಾತ್ಮನ ಅಂಶವೇ ಆಗಿದೆ, ಇನ್ನೇನು ಬೇರೆ ಅಲ್ಲ. ಜೀವ ಅಂದ್ರೆ ಮಮೈವಾಂಶ. ಆ ಮಮೈವಾಂಶೋ ಜೀವಲೋಕೆ ಅಂತ ಮುಂದೆ ಬರುತ್ತೆ. ಅದು ಗುರು ಅರ್ಥ ಹೇಳರು. ಮಮೈವಾಂಶ ಅನ್ನೋ ಕಡೆ ಒಳಗೆ ನೋಡಿ, ಪರಮಾತ್ಮ ಜೀವ ಅನ್ನೋ ಪರಮಾತ್ಮನ ಅಂಶ ಅಂತ ಆಯ್ತು, ಜೀವ ಪರಮಾತ್ಮ ಅಂತ ಎರಡಾಯ್ತಲ್ಲ ಅಂತ ಯಾರೋ ಕೇಳಿದ. ಅದಕ್ಕೆ ಗುರು ಹೇಳಿದ, ಶ್ಲೋಕ ಸರಿಯಾಗಿ ಹೋದ್ರಿ ಎಂಬುದು. ಏನು? ಮಮೈವಾಂಶ ಅಂತಿದೆಯೇ ಹೊರತು ಮಮ ಅಂಶೈವ ಅಂತ ಎಲ್ಲಿದೆ? ಈಗ ಅಲ್ಲಿ ಅವಧಾರಣೆ ಮಾಡೋದು, ಎಂಫಸಿಸ್ ಮಾಡೋದು ನನ್ನದೇ ಅಂಶ ಅಂತ ದೇವರು ಹೇಳಿದಾನೆ ಹೊರತು ಆ ಜಗತ್ತು ಅನ್ನೋದು ನನ್ನ ಅಂಶವೇ ಅಂತ ಎಲ್ಲಿದೆ? ಅಂಶೈವ ಅಂತೇಳಿ ಏವ ಅನ್ನೋದು ಎಲ್ಲಿದೆ ತೋರಿಸಿ ನೋಡೋಣ ಅಂದ್ರು. ಪಾಪ ಅವ್ರು ಸುಮ್ಮನಾಗ್ಬಿಟ್ರು. ಯಾಕೆ? ಅಯೇವ ಅನ್ನೋದು ಮಮೈವ ಅನ್ನೋದು ಮಮ ಅನ್ನೋದ್ರ ಜೊತೆ ಇದೆ. ಅಂಶ ಅಂತ ನೀವೇ ತಿಳ್ಕೊಂಡಿದ್ದೀರೋ, ಅದು ನನ್ನದೇ ಅಂಶ ಅಂದ್ರೆ ನನ್ನದೇ ಅಂದ್ರೆ ನಾನೇ ಅಂತ ಆಗೋಲ್ವೇ ಅದು? ಅಂದ್ಮೇಲೆ ಅಲ್ಲಿ ಅಂಶಕ್ಕೆ ಎಲ್ಲಿದೆ ಅಂತ ಬೆಲೆ ಬಂತು? ಅಂಶ ಪ್ರತ್ಯೇಕ ಅಂತ ಹೇಗೆ ಮಾಡ್ತೀರ? ಒಂದು ಬೆಲ್ಲವನ್ನು ಮುರಿದು ನೋಡಿ ಇದು ಬೆಲ್ಲ ಅಂದ್ರು, ಆ ಮುರಿದು ಮಾತ್ರಕ್ಕೆ ಇದು ಬೆಲ್ಲ ಅಂದ್ರು, ಇದು ಬೆಲ್ಲ ಚೂರು ಅಂದ್ರು. ಬೆಲ್ಲ ಚೂರು ಬೇರೆ, ಬೆಲ್ಲ ಬೇರೆ. ಅಂದ್ರೆ ಚೂರು ಅಂದ್ರೆ ಬೆಲ್ಲವೇ ಅಲ್ವೇ? ಎಂತ ಬೆಲ್ಲನೇ ಮುರಿದ್ಬಿಟ್ಟು ಚೂರು ಮಾಡಿಬಿಟ್ಟು ಅದನ್ನ ಬೆಲ್ಲಕ್ಕಿಂತ ಬೇರೆ ಅಂತ ಯಾವನಾರು ಹೇಳ್ತಾನ? ಅಷ್ಟರ್ಥವಾಗಿ ಬೇಡವೆ. ಹಾಗೆ ಮಮೇ ಅಂಶ ಅಂತ ನಾನೇ ಜಗತ್ತಾಗಿ ಕಾಣ್ತಾ ಇದ್ದೀನಿ ಅಷ್ಟೇ ಹೊರತು ಬೇರೆ ಅಲ್ಲ. ಜೀವಭೂತ ಸನಾತನ. ಅಯ್ಯೋ ಅಯ್ಯೋ, ಏನು ಭಗವದ್ಗೀತೆ ಅಂತೀರಿ ನೀವು? ಎಲ್ಲಿವರೆಗೆ ವಿಚಾರ ಮಾಡಿದ್ರೆ ಆ ಏಕವಾಕ್ಯತೆ ಅನ್ನೋದು ಅಷ್ಟು ಚೆನ್ನಾಗಿದೆ. ಎಲ್ಲರೂ ಒಂದು ಉಪದೇಶ ಒಂದಕ್ಕೊಂದು ವಿರುದ್ಧ ಆಗಿದೆಯೇ?
ಎಷ್ಟೋ ಜನ ಗ್ರಂಥ ಬರೀ ಪುಸ್ತಕ ಬರೆಯೋದು, ಒಂದು ಮೊದಲನೇ 10 ಪುಟದಲ್ಲಿ ಒಂದು ಬರೆದಿರ್ತಾರೆ, ಕೊನೆಯಲ್ಲಿ ಒಂದು ಬರೆದಿರ್ತಾರೆ. ಉಪಕ್ರಮ ಎಲ್ಲೋ ಉಪಸಂಹಾರ ಎಲ್ಲೋ. ಆ ಭಗವದ್ಗೀತೆ ಪರಮಾತ್ಮ ಬರೆದದ್ದು ಎಲ್ಲಾದ್ರೂ ಒಂದು ಅಂಶದಲ್ಲಿ ಒಂದು ಚೂರು ವ್ಯತ್ಯಾಸ ಇಲ್ಲ, ಪೂರ್ತಿ ಒಂದೇ ತಾತ್ಪರ್ಯ ಇರುತ್ತೆ. ಅದಕ್ಕೋಸ್ಕರೇ ಸಮಸ್ತ ವೇದಾರ್ಥ ಸಾರ ಸಂಗ್ರಹ ಭೂತಂ ಅಂತ ಶಂಕರಾಚಾರ್ಯ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಸಕಲ ವೇದಗಳ ಸಾರವೂ ಇದೆ ಭಗವದ್ಗೀತೆ ಒಳಗೆ, ಏನು ಹುಡುಕ್ಬೇಕಾಗೇ ಇಲ್ಲ. ಇಲ್ಲಿ ನೋಡಿ ಏನಂತಾರೆ, ಮತ್ತಃ ಪರತರಂ ನಾಣ್ಯಸ್ಕಿಂಚಿದಷ್ಟೇ ಧನಂಜಯ. ಆದ್ದರಿಂದ ಅಹಮೇವ ಜಗತ್ ಕಾರಣಮಿತ್ಯರ್ಥ. ಅರ್ಜುನ, ಜಗತ್ತು ಯಾರ ಕಾರಣ ಅಂತ ಕೇಳಬೇಡ, ನಾನೇ ಅಂತ. ನಾನೂ ಅಲ್ಲ, ನಾನೇ. ಸಾಂಖ್ಯರೇ ಮುಂತಾದವರೇನು ಹೇಳ್ತಾರೆ, ಪ್ರಕೃತಿ ಕಾರಣ ಅಂತಾರೆ. ಪುರುಷ ಅನ್ನೋನು ಚೇತನ, ಅವನು ಅದನ್ನು ಪ್ರೇರಣೆ ಮಾಡ್ತಾನೆ. ನಮ್ಮಲ್ಲಿ ಹಾಗೆ ದ್ವೈತ ಇಲ್ಲ. ಪರಮಾತ್ಮನೇ ಉಪಾದಾನ ಕಾರಣ, ಪರಮಾತ್ಮನೇ ನಿಮಿತ್ತ ಕಾರಣ, ಪರಮಾತ್ಮನೇ ಕಾರ್ಯ ಅಂದ್ರು ಕಾರಣ ಅಂದ್ರು ಎಲ್ಲವೂ ಸರ್ವಂ ಬ್ರಹ್ಮವೇ. ಇದೇನು ಅಂದ್ರೆ ಕೇಳ್ತಾ ಕೇಳ್ತಾ ಮನಸ್ಸಿಗೆ ಸಂಸ್ಕಾರ ಆಗಬೇಕು. ಸಂಸ್ಕಾರ ಆದ್ರೆ ಆಮೇಲೆ ಈಗಿಂತ ಇನ್ನು ಚೆನ್ನಾಗಿ ಅರ್ಥ ಆಗತ್ತೆ. ಹೌದು ಸರಿ ಸರಿ, ಜ್ಞಾನ ಹೀಗಿದೆ. ಆಮೇಲೆ ಒಂದು ಸಲ ನಿಮಗೇನಾರ ಜ್ಞಾನ, ಆ ತಿಳುವಳಿಕೆ ದೃಢವಾಗಿ ನಿಂತು ಬಿಟ್ರೆ ಯಾವನೂ ಅಲ್ಲಾಡ್ಸಕ್ಕಾಗಲ್ಲ. ಪರ್ವತವಾದ ಅಕಂಪ್ಯ ಅಂತ ಬರೀತಾರೆ. ಜ್ಞಾನಿ ಆಗಿಬಿಟ್ಟ ಅಂದ್ರೆ ನೀವು ಇಷ್ಟಪಟ್ಟರು ಅಜ್ಞಾನಿಗಳಾಗಬೇಕಾಗಲ್ಲ, ಕನ್ವರ್ಟ್ ಮಾಡಕ್ಕಲ್ಲ. ಈ ರಾಜಕೀಯ ಪಕ್ಷದಲ್ಲಿ ಅವನಿಗೆ ಈ ಕಡೆ ಆ ಕಡೆ ಸೇರ್ಕತ್ತಾರಲ್ಲ, ಜನತಾ ಯಸ್ಸು ಜನತಾ ಯುವ ಅದು ಸುಡುಗಾಡು ಏನೇನೋ ಇದೆಯಲ್ಲ, ಬರೀ ದುಡ್ಡು ನಾಶ ಹೋಗೋದು. ಇಲ್ಲ ಹಾಗೆಲ್ಲ ಪಕ್ಷಾಂತರ ಮಾಡಕ್ ಬರಲ್ಲ. ಜ್ಞಾನಿಗಳಾಗ್ಬಿಟ್ರೆ ಜ್ಞಾನಿಗಳಾಗಿ ಉಳ್ಕೋಬೇಕು, ಮತ್ತ ಅಜ್ಞಾನಿಗಳು ಆಗ್ತೇನೆ ಅಂದ್ರೆ ಆಗ್ತಾರೆ. ಆದ್ರಿಂದ ಇದು ಎಂಥ ಒಂದು ತತ್ವ ಅಂದ್ರೆ, ಹೇ ಧನಂಜಯ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಎಷ್ಟು ದೃಷ್ಟಾಂತಗಳನ್ನು ಕೊಡ್ತಾರೆ ಪಾಪ. ನೋಡ್ರಿ, ಈ ಜಗತ್ತೆಲ್ಲ ನನ್ನಲ್ಲಿ ಹೆಣೆಯಲ್ಪಟ್ಟಿದೆ ಅಂದ್ರು. ಅದಕ್ಕೆ ಪರಮಾತ್ಮನ ಸೂತ್ರಧಾರ ಅಂತಾರೆ. ಜಗತ್ತನ್ನೇ ತಾನು ತನ್ನ ಒಂದಾನೊಂದು ಸ್ವರೂಪದಲ್ಲಿ ಹೆಣಕೊಂಡ್ಬಿಟ್ಟಿದಾನಂತೆ. ಅನುಸ್ಯೋತಂ ಸೂತ್ರೇ ಮಣಿಗಣ ಇವ. ಯಸ್ಮಾದೇವಂ ತಸ್ಮಾತ್ ಪರಮೇಶ್ವರೇ ಮಯಿ ಸರ್ವಮಿದಂ ಜಗತ್ತು ಪ್ರೋತಂ. ಪ್ರೋತಂ ಅಂದ್ರೆ ಅನುಸ್ಯೂತಂ, ಹೆಣೆಯಲ್ಪಟ್ಟಿದೆ. 100 ಮಣಿಗಳು ಒಂದೇ ದಾರದಲ್ಲಿ ಪೋಣಿಸಲ್ಪಟ್ಟಿರುವಂತೆ ಸಮಸ್ತ ಜಗತ್ತು ಕೂಡ ನನ್ನ ಸ್ವರೂಪದಲ್ಲಿಯೇ ಹೆಣೆಯಲ್ಪಟ್ಟಿದೆ. ಗ್ರಥಿತಂ ದೀರ್ಘತಂತ ಪಟವತು ಸೂತ್ರೇ ಚ ಮಣಿಗಣ ಇವ ಅಂತ 2 ಕೊಟ್ಟರು. ದೀರ್ಘದಂತ ಪಟವತು ಅಂದ್ರೆ ಬಟ್ಟೆ ಅಂದ್ರು. ಬಟ್ಟೆ ಅಂದ್ರೆ ಏನ್ ಹೇಳಿ ನೋಡೋಣ ಅಂತ. ನೂಲುಗಳ ಪರಸ್ಪರ ಸಂಯೋಗ ಅಷ್ಟೇ. ನೂಲುಗಳನ್ನ ಒಂದಕ್ಕೊಂದಕ್ಕೆ ಜೋಡಿಸಿದಾಗ ಏನಂತೀವಿ, ಅದನ್ನ ಬಟ್ಟೆ ಅಂತೀವಿ. ಹಾಗಾದ್ರೆ ನೂಲಿಗಿಂತ ಬಟ್ಟೆ ಬೇರೆ ಇದೆಯೋ? ಎಲ್ಲಿದೆ? ಪೂರ್ಣವಾಗಿ ನೂಲೆ ಒಂದಕ್ಕೊಂದು ಹೆಣಕೊಂಡಾಗ ಅದನ್ನು ಬಟ್ಟೆ ಅಂದ್ರು. ಆದ್ದರಿಂದ ನೂಲು ಬೇರೆ ಬಟ್ಟೆ ಬೇರೆ ಅನ್ನುವಂತೆಯೇ ಇಲ್ಲ. ಬಟ್ಟೆ ಅಂದ್ರೇನು? ನೂಲುಗಳ ಒಂದಾನೊಂದು ಸಂಯೋಗ. ಹಾಗೆ ಪರಮಾತ್ಮ ಜಗತ್ತು ಅಂತ 2 ಇಲ್ವೇ ಇಲ್ಲ. ಜಗತ್ತು ಅಂದ್ರೇನು? ಪರಮಾತ್ಮನಲ್ಲಿಯೇ ಕಲ್ಪಿತವಾಗಿರತಕ್ಕಂಥ ದ್ವೈತ ಅಷ್ಟೇ. ಆದ್ದರಿಂದ ಅನುಸ್ಯೂತಂ ಗ್ರಥಿತಂ ಸೂತ್ರೇ ಮಣಿಗಣ ಇವ. ಹೇಗೆ ಮಣಿಗಳೆಲ್ಲವೂ ಒಂದಾನೊಂದು ದಾರದಲ್ಲಿ ಪೋಣಿಸಲ್ಪಟ್ಟಿರುತ್ತವೆಯೋ ಹಾಗೆ ಇಡೀ ಜಗತ್ತು ನನ್ನಲ್ಲಿಯೇ ಅನುಸ್ಯೂತವಾಗಿ ಹಾಸುಹೊಕ್ಕಾಗಿ ಹಣಕೊಂಡಿದೆ. ಅಂದ ಮೇಲೆ ಕೇನ ಧರ್ಮೇಣ ವಿಶಿಷ್ಟೇ ತ್ವಯಿ ಸರ್ವಮಿದಂ ಪ್ರೋತಂ ಇದೆ. ಇನ್ನು ಮುಂದಕ್ಕೆ ಹೋಗಬಹುದು. ಸ್ವಲ್ಪ ವಿಷಯ ಸಬ್ಜೆಕ್ಟ್ ಬಂದಾಗ ಅಭಿವೃದ್ಧಿ ಮಾಡಬೇಕು. ಹಾಗಾದ್ರೆ ಈ ಜಗತ್ತೆಲ್ಲ ಪರಮಾತ್ಮನಾಗಲಿಂದಲ್ಲಿ ಹೇಗೆ ಮಣಿಗಳೆಲ್ಲವೂ ದಾರದಲ್ಲಿ ಪೋಣಿಸಲ್ಪಟ್ಟಿವೆಯೋ ಅಂತ ಹೇಳಿದೆಲ್ಲ, ಕೇನ ಪ್ರಕಾರೇಣ ಅಂದ್ರೆ ಹಾಗಾದ್ರೆ ಯಾವ್ಯಾವ ರೀತಿಯಲ್ಲಿ ಯಾವ ಧರ್ಮದಿಂದ ಅದು ಹಾಗೆ ಹಣ್ಕೊಂಡಿದೆ ಅಂದ್ರೆ ಪರಮಾತ್ಮನ ಅಸ್ತಿತ್ವವನ್ನು ನೀವು ಗುರುತಿಸಬೇಕು. ಎಲ್ಲೇ? ಜಗತ್ತಿನಲ್ಲಿ. ಯಾಕೆ? ಜಗತ್ತೆಲ್ಲ ಪರಮಾತ್ಮನ ಅಂಶ ಅಂತ ಹೇಳ್ತೀರಾ, ಪರಮಾತ್ಮನಿಂದಲೇ ಹೆಣೆಯಲ್ಪಟ್ಟಿದೆ ಅಂತೀರಿ. ಎಲ್ಲಿ ಪರಮಾತ್ಮನ ಅಂಶ ಎಲ್ಲಿದೆ? ಅದಕ್ಕೆ ಹೇಳ್ತಾನೆ ಭಗವಂತ, ಕೇಳಿ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಿಶಿ ಸೂರ್ಯಯೋ ಪ್ರಣವ ಸರ್ವವೇದೇಷು ಶಬ್ದಃ ಖೇ ಪೌರುಷಂ ಋಷೋ ಪುಣ್ಯೋ ಗಂಧಃ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ಬಲಂ ಬಲವತಾಂಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು
ಕಾಮೋಸ್ಮಿ ಭರದರ್ಷಭ. ಸಂಕ್ಷಿಪ್ತವಾಗಿ ಪರಮಾತ್ಮ ತಾನು ಇಡೀ ಜಗತ್ತಿನಲ್ಲಿ ಹೇಗೆ ಯಾವ ಯಾವ ರೀತಿಯಲ್ಲಿ ಯಾವ ಯಾವ ವಸ್ತುಗಳಲ್ಲಿ ಹೇಗೆ ಹಣ್ಕೊಂಡಿದ್ದಾನೆ ಅನ್ನೋದಕ್ಕೆ ಒಟ್ಟು 4 ಶ್ಲೋಕಗಳಿಂದ ವಿವರಣೆ ಕೊಡ್ತಾರೆ. ಇದು ಸಾರದು ಅಂದ್ರೆ ಇದನ್ನು ಇನ್ನೂ ವಿವರವಾಗಿ ಮುಂದಿನ ಅಧ್ಯಾಯಗಳಲ್ಲಿ ಮತ್ತೆ ತಿಳಿಸ್ತಾರೆ. ಇದು ಸಂಕ್ಷಿಪ್ತ. 10ನೇ ಅಧ್ಯಾಯಕ್ಕೆ ನೀವು ಬಂದ್ಬಿಟ್ರೆ ವಿಭೂತಿ ಯೋಗ ಅಂತಲೇ ಇದ್ಬಿಟ್ರೆ, ವಿಭೂತಿ ಯೋಗದಲ್ಲಿ ಅರ್ಜುನನೇ ಕೇಳ್ತಾನೆ, ನೀನು ಯಾವ ಯಾವ ವಸ್ತುಗಳಲ್ಲಿ ಯಾವ ಯಾವ ರೂಪದಿಂದ ಇದ್ದೀಯಾ, ಕೇನ ಭಾವೇನ ಚಿಂತ್ಯೋಸಿ ಭಗವನ್ಮಯ ಅಂತಾನೆ. ಆ ಓದಕ್ಕೊಂದು 34 ಶ್ಲೋಕ ಬರುತ್ತೆ. ಇದು ಸಂಕ್ಷಿಪ್ತವಾಗಿದೆ. ಇದರ ಒಂದು ಆನಂದ ವಿವರಣೆಯೇ 10ನೇ ಅಧ್ಯಾಯದಲ್ಲಿ ಬರುತ್ತೆ. ಅದನ್ನು ವಿಭೂತಿ ಯೋಗ ಅಂತ. ಈಗ ಆ ವಿಭೂತಿಗಳನ್ನು ಹೇಳ್ತಾನೆ ಭಗವಂತ. ರಸೋಹಮಪ್ಸು ಕೌಂತೆಯ ರಸಃ ಅಹಂ ಅಪಾಮ್ಯಸಾರಃ ಸರಸಃ. ನೀರಿನ ಒಂದಾನೊಂದು ಸಾರ ಅನ್ನೋ ಜಿಷ್ಟೇನಿದೆಯೋ ಅದು ನಾನೇಯ ಅಂತ ಅರ್ಥ. ಆದ್ರಿಂದ ಯಾವುದೇ ಒಂದು ರುಚಿ ಆದ ಕೂಡ್ಲೇನೆ ಸರಿಯಾಗಿ. ನಮ್ಮೂರಲ್ಲೊಬ್ರು ಶಾಸ್ತ್ರಿಗಳಿದ್ರು, ಸ್ವಲ್ಪ ಅವರು ಕಾಫಿ ಕುಡಿಯೋರು. ಶಾಸ್ತ್ರಿಗಳೇ ಸ್ವಲ್ಪ ಕಾಫಿ ನಾವು ಕೊಡಿ, ಒಳ್ಳೆ ಬಿಸಿ ಬಿಸಿಯಾಗಿ ಕಾಫಿ ಕೊಟ್ಬಿಟ್ಟೆ, ಆನಂದೋ ಬ್ರಹ್ಮಾನಂದ ಅಂದ್ಬಿಡೋರು. ಯಾಕೆ ರಸೋಹಂಸಕವಂತೆಯ ಕಾಫಿ ಆಡಿದ್ದಾರೆ ನೋಡಿದ್ರ. ಬರೀ ಕಾಫಿ ಕುಡಿಯೋಕ್ಕೂ ಪರಮಾತ್ಮ ನೆನೆಸ್ಕೊಂಡು ಕುಡಿಯೋದು ಹಾಗೆ ಸಮಸ್ತ ವಸ್ತುಗಳಲ್ಲಿಯೂ ಭಗವಂತ ಇದ್ದಾನೆ ಅನ್ನೋದಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಿ ದೇವರು ನೋಡೋ ಅವಶ್ಯಕತೆ ಇಲ್ಲ. ನಿಮ್ಮ ಪ್ರತಿಯೊಂದು ಉಸಿರಿನಲ್ಲೋ ವ್ಯವಹಾರದಲ್ಲೋ ಕಣ್ಣು ಕಿವಿ ಮೂಗು ಪಂಚೇಂದ್ರಿಯಗಳಿಂದ ಏನೇನು ವಿಷಯಗಳನ್ನ ಗ್ರಹಣ ಮಾಡ್ತಿರೋ ಅದಷ್ಟು ನಾನೇ ಅಂತ ನಿನ್ನೆ. ಇನ್ನ ಭಗವಂತನ ಕರುಣೆ ಏನ್ ಹೇಳೋಣ, ಅವನು ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ನೀವು? ಪ್ರತಿ ಕ್ಷಣದಲ್ಲಿ ಅವನ ಒಂದಾನೊಂದು ಸನ್ನಿಧಿಯಲ್ಲಿ, ಅವನ ಒಂದಾನೊಂದು ಆಶ್ರಯದಲ್ಲಿ ಈ ಜೀವ ಬದುಕಿದೆ. ಇಲ್ಲದೇ ಇದ್ರೆ ಅವರೇ ಹೋಯ್ತು. ಅದಂತ ನೆಂಟನಿ ನಿರ್ದಗಲಿದೊಡೆ, ಅದು ಹಳೆಯದೊಂದು ಪದ್ಯ ನಾನು ಹಿಂದೆ ಓದಿದ್ದೆ. 8 ಗೇಣಿನ ದೇಹ ರೋಮಗಳ 8 ಕೋಟಿಯೋ ಅಂತ ಇಷ್ಟೆಲ್ಲ ಇದೆ ಶರೀರದಲ್ಲಿ. ಇಂದ್ರಿಯೋ ಮನಸ್ಸು ಕಣ್ಣು ಕೈ ಎಲ್ಲ ನಾನು ನಂದು ಹಾಗೆಲ್ಲ ಹೇಳ್ತಾ ಇರ್ತೀವಿ ನಿಜ ಅಂತ. ಅದರೊಳಗೆ ಒಂದು ನಿಜವಾದ ತತ್ವ ಇದೆ. ಏನ್ ಹೇಳಿ ನೋಡೋಣ? ಅದೇ ಆತ್ಮ. ಅದಕ್ಕೆ ಅವನ್ನ ಕನಕದಾಸ ಅಂತಾನೆ, ನೆಂಟ ನೀನೆಯ ನೀನಿರ್ದೊಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವ ಕೆಲಸ ಮುಗದೇ ಹೋಯ್ತತ್ಲ. ಇದನ್ನು ಯಾಕೆ ಮನುಷ್ಯ ಮರೀತಾರೆ ಅಂತ ನಮಗೆ ನಿಜವಾಗೂ ಆಶ್ಚರ್ಯ. ಆ ಭಗವಂತನ ಒಂದು ಚೈತನ್ಯ ಶಕ್ತಿ ಇಲ್ಲ ಅಂತ ಆದ್ರೆ ಏನೇನು ಈ ಶರೀರಕ್ಕೆ ಒಂದು ನಯಾ ಬೆಲೆಯೂ ಇಲ್ಲ ಅಂತ. ಯಾರು ಕೊಂಡ್ಕೊಳ್ಳೋದು ಇಲ್ಲ, ದುಡ್ಡು ಕೊಟ್ಟು ಯಾತಕ್ಕೋ ಬರಲ್ಲ. ಒಳಗೆ ಯಾವತ್ತಿದೆ ಹೇಳಿ ಶಕ್ತಿ? ಭಗವಂತ ಹೇಳ್ತಾನೆ, ನೋಡಪ್ಪ, ಸಮಸ್ತ ವಸ್ತುಗಳಲ್ಲೂ ಇರತಕ್ಕ ರಸಯ ನಾನು. ಪ್ರಭಾಸ್ಮಿ ಶಶಿಸೂರ್ಯಯೋ, ಸೂರ್ಯ ಚಂದ್ರನ ಒಂದು ಬೆಳಕು ಅನ್ನೋದು ನಾನೇ. ಪ್ರಣವ ಸರ್ವವೇದೇಶು, ಇದೆಲ್ಲ ಎಷ್ಟು ಬೇಕಾದ್ರೂ ನೀವು ಚಿಂತನೆ ಮಾಡಬಹುದು. ಸಕಲ ವೇದಗಳ ಸಾರ ಯಾವುದು? ಓಂ ಅನ್ನುವುದು. ಯೋ ವೇದಾದು ಸ್ವರ ಪ್ರೋಕ್ತ ವೇದಾಂತೆ ಚ ಪ್ರತಿಷ್ಠಿತ. ವೇದದ ಆದಿಯಲ್ಲಿರೋದು ಓಂಕಾರ, ವೇದದ ಕೊನೆಗಿರೋದು ಓಂಕಾರ. ತಸ್ಯ ಪ್ರಕೃತಿ ಲೀನಸ್ಯ, ಓಂಕಾರವನ್ನೇ ಪ್ರಕೃತಿ ಎಂದ್ರು. ಅದ್ರೊಳಗೆ ಅಡಕೊಂಡ್ಬಿಟ್ಟಿದಾನಂತೆ, ಆದ್ರೆ ಅದ್ರ ಒಳಗೆ ಸೇರಿಲ್ಲ. ಯಃ ಪರಸ್ಸ ಮಹೇ, ಅದಕ್ಕಿಂತ ವ್ಯತಿರಿಕ್ತನಾಗಿ ಅಂದ್ರೆ ಅದರ ಆಧಾರನಾಗಿದ್ದಾನೆ ಎಂಬಂತೆ. ಪ್ರಣವಸ್ಸರ್ವ ವೇದೇಶು ಶಬ್ದಸ್ಥೇ, ಆಕಾಶ ಅನ್ನೋದೆಲ್ಲಿ? ಆಕಾಶದಲ್ಲಿ ಶಬ್ದ ರೂಪನಾಗಿದ್ದಾನೆ. ಏಕೆ? ಆಕಾಶ ಇದ್ರೆ ತಾನೇ ಶಬ್ದ ಕಾಣುತ್ತೆ, ಇಲ್ಲದೆ ಇದ್ರೆ ಕಾಣೋದಿಲ್ಲ. ಆಕಾಶ ಅಂದ್ರೆ ಅವಕಾಶ, ಸ್ಪೇಸ್ ಅಂತ. ಈ ಗಾಳಿ ಸ್ಪೇಸ್ ಇದ್ರೆ ಶಬ್ದ ಕೇಳುತ್ತೆ, ಆದ್ರಿಂದ ಶಬ್ದಕ್ಕೆ. ಪೌರುಷಂ ದೃಶು, ಜನರಲ್ಲಿರತಕ್ಕ ಪೌರುಷ ಅನ್ನೋ ಶಕ್ತಿಯು ಕೂಡ ನಾನೇ. ತಸ್ಮಿನ್ ಮೈ ಖಂಪ್ರೋತಂ ಪೌರುಷಂ ಪುರುಷಸ್ಯ ಭಾವ ಪೌರುಷಂ. ಅಷ್ಟೇ, ಇನ್ನೇನು ಭಾಷೆಯಲ್ಲಿ ವಿಶೇಷವೇನಿಲ್ಲ. ಪುಣ್ಯ ಗಂಧ ಪೃಥಿವ್ಯಾಂಚ, ಇದೆಲ್ಲ ಅಷ್ಟೇನೆ. ಪುಣ್ಯ ಸುರಭಿ ಗಂಧ ಪೃಥಿವ್ಯಾಂ ಅಂತ. ಈ ಭೂಮಿಯಲ್ಲಿರತಕ್ಕಂಥ ಗಂಧ ಅಂದ್ರೆ ಸುವಾಸನೆ, ಪುಣ್ಯ ಅಂದ್ರೆ ಸುವಾಸನೆಯಾದ ಗಂಧವೇ ನಾನು ಅಂದ. ಅದಕ್ಕೆ ಒಂದು ಪ್ರಶ್ನೆ ಹಾಕ್ತಾರೆ ಶಂಕರಾಚಾರ್ಯ, ಏನಂತ? ಪುಣ್ಯಗಂಧವಲ್ಲದೆ ಒಂದಿಷ್ಟು ದುರ್ಗಂಧವೂ ಇರುತ್ತಲ್ಲಪ್ಪ, ಏನು ಮಾಡೋದು? ಹಾಗಾದ್ರೆ ಬ್ರಹ್ಮನಲ್ವೋ ಅಂತ ಕೇಳಿದರೆ ಅದಕ್ಕಂತಾರೆ ನೋಡಿ, ಪುಣ್ಯತ್ವಂ ಗಂಧಸ್ಯ ಸ್ವಭಾವತ ಏವ ಪೃಥಿವ್ಯಾಂ ದರ್ಶಿತಂ ಅಂತ ಬರೆದು, ಅಪುಣ್ಯತ್ವಂತೋ ಗಂಧಾದೀನಾಂ ಅವಿದ್ಯಾ ಧರ್ಮಾದ್ಯಪೇಕ್ಷಂ ಸಂಸಾರಿಣಾಂ
ಭೂತ ವಿಶೇಷ ಸಂಸರ್ಗ ನಿಮಿತ್ತಂ ಭವತಿ. ಶಂಕರಾಚಾರ್ಯ ಅಡ್ವೊಕೇಟ್ ಮಾಡ್ತಾರೆ. ಪರಮಾತ್ಮ ಏನೋ ಪುಣ್ಯಗಂಧ ನಾನು ಅಂದ್ಬಿಟ್ಟ. ಪ್ರಶ್ನೆ ಕೇಳೋಣ ಏನ್ ಮಾಡ್ದ, ಹಾಗಾದ್ರೆ ಪಾಪಗಂಧ ಏನ್ ಮಾಡೋದು, ದುರ್ಗಂಧವನ್ನೇನ್ ಮಾಡೋದು ಅಂದ. ನಾವಿದೇನೆ ಅಡ್ವೊಕೇಟ್ ಅಂತಾರೆ ಶಂಕರಾಚಾರ್ಯರು. ಏನಂತ, ಅಪುಣ್ಯತ್ವಂತೋ ಅಂತ. ಹಾಗಲ್ಲ, ಇಡೀ ಸೃಷ್ಟಿಯಲ್ಲಿ ಪುಣ್ಯಗಂಧವೇ ಇರತಕ್ಕದ್ದು. ಅದನ್ನು ಅಪುಣ್ಯವಾಗಿ ಮಾಡಿರೋರು ನಾವು. ನಮ್ಮ ಮೇಲೆ ಹೊಳೆ ಸ್ವಚ್ಛವಾಗೇ ಇದೆ, ಹೊಳೆ ಕೆಡಿಸಿರೋರು ನಾವು. ಹೊಳೆ ಕೆಟ್ಟ ಹೋಗಿಲ್ಲ, ಒಪ್ತೀರಾ? ಅಪುಣ್ಯತ್ವಂತು ಗಂಧಾದೀನ ಅವಿದ್ಯಾ ಧರ್ಮಾದ್ಯಪೇಕ್ಷಂ ಸಂಸಾರಿಣಾಂ ಭೂತ ವಿಶೇಷ ಸಂಸರ್ಗ ನಿಮಿತ್ತಂ ಭವತಿ. ಸಂಸಾರಿಗಳಾಗಿರೋರು ಈ ಪಂಚಭೂತಗಳ ಸಂಸರ್ಗದಿಂದ ಉಂಟಾಗತಕ್ಕಂತಹ ಕೊಳೆಗಳನ್ನೆಲ್ಲ ಹೇಳಿ ಸೇರಿಸಿರೋಣದ್ರಿಂದ ಅಪುಣ್ಯವಾಗಿದೆ. ಇದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂದ್ರೆ, ಚೆನ್ನಾಗಿ ಪೌಡ್ರ್ ಗಿಡ್ರು ಸೆಂಟ್ ಹಾಕೊಂಡು ಘಮ್ಮಂತ ನೀವು ಶರೀರ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತಾಗಿ ಮೈ ಬೆವರು ಬಿಡ್ತು ಅಂದ್ರೆ ಯಥಾ ಪ್ರಕಾರ ಹೆಚ್ಚುಗಡಿದ್ದೇನ ಹೋಗುತ್ತೆ. ಇಂದ ಯಾಕೆ ಮತ್ ಹಚ್ಕೊತಾನೆ ಇರ್ಬೇಕು. ಯಾಕೆ ಇದು ಅಪುಣ್ಯವೇ. ಇದು ಶರೀರ ಯಾವಾಗ್ಲೂ ಕೊಳಕೆ. ಅದನ್ನ ನೀವು ಎಷ್ಟು ಮಾಲಿಶ್ ಮಾಡಿದ್ರು ತಾನೇ ಏನ್ ಪ್ರಯೋಜನ. ಮಾಡಬೇಡಿ ಅಂತ ಅರ್ಥ ಹೇಳ್ತಾ ಇಲ್ಲ ನಾವು. ವೇದಾಂತ ತಿಳ್ಕೊಳ್ಳಿ ಅದರೊಳಗೆ ಅಂತ. ಪುಣ್ಯಗಂಧ ಯಾವುದು? ಪರಬ್ರಹ್ಮ. ಗಂಧದ್ವಾರ ಅಂದ್ರ ಏನಿದೆ ವೇದಾಂತದಲ್ಲಿ ಎಷ್ಟು ಚೆನ್ನಾಗಿ. ನಿತ್ಯಪುಷ್ಟ ಅಂಕರೇಷಣೀಯಂತ ಮಹಾಲಕ್ಷ್ಮಿ ಸ್ವರೂಪ ಅದು. ಗಂಧ ಅನ್ನೋದು ದೇವತಾ ಸ್ವರೂಪ ಅದು. ಅದನ್ನ ವೇದ ನೋಡಿ ಶ್ರೀ ಸೂಕ್ತರು ಹೇಳ್ತಾರೆ, ಈಶ್ವರೀಂ ಸರ್ವಭೂತಾನಾಂ ತಾಮಿಹಾಪಹ್ವಯೇಶ್ವರಿಯಂ ಅಂತ ಇರೋವಾಗ, ಈಗ ಪುಣ್ಯಗಂಧವನ್ನ ನಾವು ಎಷ್ಟು ಗೌರವಿಸ್ಬೇಕು ನೋಡಿ. ಅದು ಯಾವ ಪೂಜೆ ಮಾಡೋಕ್ಕಲ್ಲ, ದೇವರಿಗೆ ಗಂಧ ಇಲ್ದೇ ಪೂಜೆ ಮಾಡೋ ಹಾಗೆ ಇಲ್ಲ. ಹಾಗೆ ಇಡೀ ಜಗತ್ತೆಲ್ಲ ಪುಣ್ಯಗಂಧವಾಗಿದೆ, ಅದು ನನ್ನ ವಿಭೂತಿ ಅಂತ ಭಗವಂತ ಹೇಳ್ತಾನೆ. ಮತ್ ನೀವು ಅದಕ್ಕೆ ಆಕ್ಷೇಪಣೆ ತೆಗೆದುಕೊಡ್ದು. ಏನಂತ? ಅಪುಣ್ಯತ್ವ ಅಂದ್ರೆ ನಿಮ್ಮ ಎಂಬ ಪ್ರಕೃತಿ ಸಂಸರ್ಗದಿಂದ ಆಗಿರೋ ದೋಷ ಅದು ಅನ್ನೋ ಅರ್ಥ. ಅವಿದ್ಯಾ ಧರ್ಮಾದ್ಯಪೇಕ್ಷಂ, ಅವಿದ್ಯಾ ಅಧರ್ಮದಿಂದ ಆಗಿರತಕ್ಕದ್ದು ಅಪುಣ್ಯತ್ವ. ಅದು ಕಲ್ಪಿತ. ಅದು ಗಂಧ ಯಾವಾಗಲೂ ಶುದ್ಧವೇ ಪರಿಶುದ್ಧವೇ ಆಗಿರತಕ್ಕದ್ದು. ಆದ್ದರಿಂದ ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚ ಅಸ್ಮಿ ವಿಭಾವಸೌ. ಸೂರ್ಯ ಚಂದ್ರಾದಿಗಳಿಗಿರ್ತಕ್ಕ ತೇಜಸ್ಸು ಕೂಡ ನಾನೇ ಆಗಿರುತ್ತೇನೆ. ವಿಭಾವಸು, ವಿಭಾವಸು ಅಂದ್ರೆ ಸೂರ್ಯ, ಆನಲ್ಲಿರತಕ್ಕದ್ದು. ಹಾಗೆ ದೀಪ್ತಿಶ್ಚ ಜೀವನಂ ಸರ್ವಭೂತೇಶು. ಇನ್ನು ಎಲ್ಲಾ ಪ್ರಾಣಿಗಳ ಜೀವನ ಅಂತ ಗೊತ್ತೇ ಗೊತ್ತೇನು? ಉಸಿರು ಅಂತ. ಪ್ರತಿಯೊಂದು ಪ್ರಾಣಿಯೂ ಕೂಡ ಉಸಿರಾಡಿಕೊಂಡೇ ಬದುಕಿರೋಣದ್ರಿಂದ ಆ ಒಂದು ಉಚ್ಛ್ವಾಸ ನಿಶ್ವಾಸ ರೂಪವಾದ ಪ್ರಾಣಶಕ್ತಿ. ಜೀವ ಅಂದ್ರೇನು? ಪ್ರಾಣಶಕ್ತಿ ಅಂತ ಅರ್ಥ. ಪ್ರಾಣವೇ ನಾನು. ಮಾಧ್ವ ಸಿದ್ಧಾಂತಲ್ಲಿ ಬಹಳ ಪ್ರಸಿದ್ಧಿ ಅದು. ಪ್ರಾಣ, ಮುಖ್ಯ ಪ್ರಾಣ ಅಂತಾರೆ. ಮುಖ್ಯ ಪ್ರಾಣ ನಿನ್ನನ್ನ ಮರೆತರೆ ಗಂಟಲಗಾಣ ಅಂತ ಅವ್ರು ಹೇಳ್ತಾರೆ. ನಿಜ, ಪ್ರಾಣಶಕ್ತಿ ಅನ್ನೋದು ಅದು. ಯಾವುದು ಅಂತ ಪ್ರಾಣಶಕ್ತಿ ಬೇರೆ ಪರಮಾತ್ಮ ಬೇರೆ ಅಂತ ಅರ್ಥ ಮಾಡಬೇಡಿ. ಮತ್ತೇನು? ಜೀವನಂ ಸರ್ವಭೂತೇಷು. ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಕೂಡ ಈ ಒಂದಾನೊಂದು ಮುಖ್ಯ ಪ್ರಾಣರೂಪನಾಗಿ ಭಗವಂತ ಇದ್ದಾನೆ. ಅವನೇ ಪರಮಾತ್ಮ. ಅವಂದೇ ಒಂದು ಉಪಾಧಿಯ ಹೆಸರು ಅಷ್ಟೇ, ಇನ್ನಿಲ್ಲ. ಏನ ಜೀವಂತಿ ಸರ್ವಾಣಿ ಭೂತಾನಿ ತಜ್ಜೀವನಂ. ಜೀವನ ಅಂದ್ರೆ ಏನು ನೋಡಿ, ಆ ಜೀವನ ಅನ್ನೋ ಶಬ್ದಕ್ಕೆ ಏನ ಭೂತಾನಿ ಜೀವಂತಿ ತಜ್ಜೀವನ. ಏನ ಎಕ್ಸ್ಪ್ಲನೇಷನ್ ನೋಡಿ, ಎಷ್ಟು ಚೆನ್ನಾಗಿದೆ. ಯಾವ ಪರಮಾತ್ಮನ ಸಾನ್ನಿಧ್ಯ ಇರೋಣದರಿಂದ ಈ ಜೀವ ಅನ್ನೋದು ಬದುಕಿದೆಯೋ ಅದಕ್ಕೆ ಜೀವನ. ಜೀವನ ಅಂದ್ರೆ ಯಾರು? ತನು ನಿನ್ನದು, ಜೀವನ ನಿನ್ನದಯ್ಯ ಅಂತ ದಾಸ ಹಾಡ್ತಾರಲ್ಲ. ನಿಜ. ಈ ಶರೀರ ಯಾರದ್ದು? ಭಗವಂತಂದು. ಈ ಶರೀರ ಬದುಕಿರೋ ಹಾಗೆ ಮಾಡೋನು ಯಾರು? ಅವನೇ. ಮತ್ತೆ ಆದ್ದರಿಂದ ಅವ್ರಿಗೆ ಏನಂದ್ರೆ ಬೇಕು? ಜೀವನಂ ಅಂತ. ಸಮಸ್ತಕ್ಕೂ ಜೀವನವಾಗಿರೋನು. ಬೇಕಾದ್ರೆ ಸಂಜೀವನ ಅಂತ ಬೇಕಾದ್ರೂ ಕರೀರಿ, ಅದು ಇನ್ನೂ ಒಳ್ಳೆಯದೇ. ಸಮ್ಮನ್ನು ಉಪಸರ್ಗ ಸೇರಿಸಿ ಬೇಕಾರೆ, ಅಲ್ಲದೆ ಪರಮಾತ್ಮನೇ ಸಂಜೀವನ, ಯಾರು ಇಲ್ಲ. ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ತಪಸ್ಸುಗಳಲ್ಲಿ ಇರತಕ್ಕ ತಪಸ್ಸು ಕೂಡ ನಾನೇ. ಅಂದ್ರೆ ತಸ್ಮಿನ್ ತಪಸಿ ಮಯಿ ತಪಸ್ವಿನ ಪ್ರೋತಾಹ. ಹೇಗೆ ದಾರದಲ್ಲಿ ಮಣಿಗಳೆಲ್ಲ ಪೋಣಿಸುವಂತೆ ಅಂತ ಹೇಳಿದ ಹಾಗೆ ಒಂದೊಂದು ಪರಮಾತ್ಮನ ಗುಣಗಳು ನಮ್ಮನ್ನ ಹಿಡಿದು ನಿಲ್ಲಿಸಿರ್ತೇವೆ. ನಾವು ಅದರೊಳಗೆ ಪೋಣಿಸಲ್ಪಟ್ಟ ಮಣಿಗಳಾಗಿದ್ದೇವೆ. ಮಣಿಗಳಾಗಿ ನೆಲೆನಿಲ್ಲಬೇಕಾದ್ರೆ ಸರವಾಗಿ ದಾರಗಟ್ಟೆ ಆಗಿರ್ಬೇಕು.
ಆದ್ರಿಂದ ಈ ಜೀವ ಅಂತಕ್ಕದ್ದೇನಾಗಿದೆ, ಪರಮಾತ್ಮರೊಡನೆ ಸಂಬಂಧವನ್ನು ಇಟ್ಟುಕೊಂಡು ಬದುಕಿದೆ. ಆದ್ರಿಂದ ಆ ಸಾರವೆಲ್ಲ ಯಾರದ್ದು? ಭಗವಂತನ. ಅದಕ್ಕೆ ತನು ನಿನ್ನದು, ಜೀವನ ನಿನ್ನದಯ್ಯ ಅಂದ್ರು. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿರಹವಹಂ. ಇನ್ನೇನು ಹೆಚ್ಚಿಗೆ ಇದಕ್ಕೆ ಹೇಳಬೇಕಾಗಿಲ್ಲ. ಬೀಜಂ ಪ್ರರೋಹ ಕಾರಣಂ ವಾಂ ವಿದ್ಧಿ. ಯಾವುದೇ ಒಂದು ಪದಾರ್ಥ ಹುಟ್ಟಬೇಕಾದ್ರೆ ಅದಕ್ಕೊಂದು ಬೀಜ ಇರಬೇಕು, ಬೀಜದಿಂದಲೇ ವೃಕ್ಷ. ಹಾಗೆ ಸರ್ವಭೂತಗಳಿಗೂ ಸರ್ವ ಪ್ರಾಣಿಗಳಿಗೂ ನಾನೇ ಬೀಜ ಅಂದ್ರೆ ಮೂಲ ವಸ್ತು ಅನ್ನೋ ಅರ್ಥ. ಮೂಲ ವಸ್ತುವಾದಂತಹ ನಾನು ವಿದ್ಧಿ ಸನಾತನಂ ಚಿರಂತನಂ, ಅನಾದಿ ಕಾಲದಿಂದ ಅಂತ. ಎಷ್ಟೋ ಗಿಡಗಳು ಹುಟ್ಟು, ತೆಂಗಿನ ಮರ ಎಲ್ಲ ವಯಸ್ಸಾಗಿ ಬಿದ್ದೋಯ್ತು ಅಂದ್ರೆ ಅದೇ ತೆಂಗಿನ ಮರ ಕೊಟ್ಟಂತಹ ಒಂದಾನೊಂದು ಕಾಯನ್ನು ಹುಟ್ಟಿದ್ರೆ ಇನ್ನೊಂದು ತೆಂಗಿನ ಮರ ಹುಟ್ಟು. ಆದ್ರಿಂದ ಅದಕ್ಕೆ ನಾಶವಿಲ್ಲ, ಬೀಜಕ್ಕೆ ನಾಶವಿಲ್ಲ. ಮೇಲಿನ ಒಂದು ನಾಮರೂಪಗಳಿಗೆ ನಾಶ, ಮತ್ತದು ಹುಟ್ಟುತ್ತೆ. ಹಾಗೆ ಬೀಜಂ ಮಾಂ ಸರ್ವಭೂತಾನಾಂ. ಆದ್ರಿಂದ ಕಿಂಚ ಬುದ್ಧಿ ವಿವೇಕ ಶಕ್ತಿ ಅಂತಃಕರಣಸ್ಯ ಬುದ್ಧಿರ್ಬುದ್ಧಿಮತಾಮಸ್ಮಿ. ಸ್ವಾಮಿ ಬಹಳ ಬುದ್ಧಿವಂತರು ನೋಡಿ ಅಂತೇಳಿ. ಆ ಬುದ್ಧಿವಂತರ ಬುದ್ಧಿ ಅನ್ನೋದು ಯಾರು ಅಂದ್ರೆ ಪರಮಾತ್ಮನೇ ಅಂತ. ಅದಕ್ಕೋಸ್ಕರವೇ ಗುರುತಿಸಬೇಕು ಯಾರ್ಯಾರು ಬುದ್ಧಿವಂತರೋ ಅವ್ರಿಗೆ ಪೂಜೆ ಮಾಡಿದ್ರೆ ಪರಮಾತ್ಮನ ಪೂಜೆ ಮಾಡಿದ ಹಾಗಾಯ್ತು. ಅದಕ್ಕೆ ದೊಡ್ಡವರು, ವಿದ್ಯಾವಂತರು, ಜ್ಞಾನಿಗಳು ವಿಶಿಷ್ಟವಾಗಿ ಹೀಗೆಲ್ಲ ನಾವು ಯಾಕೆ ಹುಡುಕ್ತೇವೆ ಅಂದ್ರೆ ಅದೆಷ್ಟು ಪರಮಾತ್ಮನ ವಿಭೂತಿಗಳು ಅಂತ ಅಲ್ವೇ. ಆದ್ದರಿಂದ ಒಂದು ಅಧಿಕಾರದಲ್ಲಿರಲಿ, ಒಂದು ಯೋಗ್ಯತೆ ಪಡೆದಿರಲಿ, ಒಂದು ಶಕ್ತಿ ಇರಲಿ, ಯಾಕೆ ಪೂಜೆ ಮಾಡ್ತಾರೆ? ಅದಷ್ಟು ಭಗವಂತನ ಒಂದು ಸ್ವರೂಪ, ಅವನ ಒಂದಾನೊಂದು ಶಕ್ತಿ ಅನ್ನೋ ಅರ್ಥದಲ್ಲಿ ಮಾಡ್ತೀವಿ. ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಹಮಹಂ. ತೇಜಸ್ವಿಗಳಿರತಕ್ಕ ತೇಜಸ್ಸು ಅಂತಾರೆ. ತೇಜ ಅಂದರೆ ಪ್ರಾಗಲ್ಭ್ಯಂ ಅಂತ ಒಂದು ಶಕ್ತಿ ಬರೀತಾರೆ. ತೇಜ ಪ್ರಾಗಲ್ಭ್ಯಂ ಅನ್ನೋದಕ್ಕೆ ಗುರುಗಳೇನು ಅರ್ಥ ಬರುತ್ತಾರೆ? ಧೈರ್ಯ ಅಂತ ಬರೀತಾರೆ. ತೇಜಸ್ಸು ಎಂದರೆ ಧೈರ್ಯವು. ಪ್ರಾಗಲ್ಭ್ಯ ಅಂದ್ರೆ ಧೈರ್ಯ. ಪ್ರತಿಯೊಂದಕ್ಕೂ ಧೈರ್ಯ ಬೇಕು ಮನುಷ್ಯನ. ಇಂಥ ಕೆಲಸ ಮಾಡ್ತೇನೆ ಅಂತ ಹೇಳಿ ಮುಂದೆ ನುಗ್ಗಬೇಕಲ್ಲ, ಅದು ನಾನೇ. ಬಲಂ ಬಲವತಾಂಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಹಾಗೆ ಬಲಿಷ್ಠರಾದವಲ್ಲಿರತಕ್ಕ ಬಲ ಅನ್ನೋನು ನಾನೇನೆ. ಎಂಥ ಬಲ ಅದು? ಕಾಮರಾಗ ವಿವರ್ಜಿತಂ. ನೋಡಿ ಎಷ್ಟು ಬೇಗ ತಿದ್ದುಪಡಿ ಮಾಡಿಬಿಡ್ತಾರೆ. ಅನೇಕ ಬಲಿಷ್ಠ ಇರಬಹುದು, ಹುಲಿ ಒಳಗೆ ಬಲ ಇರಬಹುದು, ಸಿಂಹದಲ್ಲಿ ಬಲ ಇರಬಹುದು, ಅದು ಕಾಮರಾಗ ವಿವರ್ಜಿತವಲ್ಲ. ಅದು ಮತ್ತೇನೋ ಯಾವ್ದಾದ್ರು ತನಗೆ ವಿರುದ್ಧವಾದ ಪ್ರಾಣಿ ಕಂಡು ಕೂಡ್ಲೇನೆ ಅದು ಕುಸ್ತಿ ಮಾಡುತ್ತೆ, ಭೇಟಿ ಆಡುತ್ತೆ. ಹಾಗೆ ಮನುಷ್ಯನು ಕೂಡ ನಾ ಬಲಿಷ್ಠನಾಗಿದ್ದೇನೆ, ಶಕ್ತಿ ಇದೆ ಅಂದ್ಬಿಟ್ಟು ಆ ಬಲವನ್ನೇನಾದ್ರೂ ದುರುಪಯೋಗ ಮಾಡಿದ್ರೆ ಅದು ನಾನಲ್ಲಪ್ಪ. ಮತ್ಯಾವುದು? ಅದಕ್ಕೆಲ್ಲ ನಾನು ಸಾಕ್ಷಿಯಾಗಿರ್ಬಹುದು. ಅಂದ್ರೆ ಜನ ಏನ್ ತಿಳ್ಕೊತಾರೆ, ಈ ಇದನ್ನ ಹೇಳ್ತಾರಲ್ಲ, ಎಲ್ಲ ಪರಮಾತ್ಮನ ವಿಭೂತಿಗಳನ್ನ ಒಳ್ಳೊಳ್ಳೆದೆಲ್ಲ ಆರಿಸ್ಕೊಂಡ್ಬಿಟ್ಟಿದ್ದಾರೆ, ಕೆಟ್ಟದೆಲ್ಲ ಬಿಟ್ಬಿಟ್ಟಿದ್ದಾರೆ ಅನ್ನೋ ಭಾವನೆ ಬರುತ್ತೆ ನಮಗೆ. ಹಾಗಲ್ಲ, ಒಳ್ಳೇದು ಕೆಟ್ಟದು ಅನ್ನೋದು ನಮ್ಮ ಬುದ್ಧಿಯಿಂದ ಆಗಿರೋದು. ನಿಜವಾಗಿ ಹೇಳೋದಾದ್ರೆ ಇದು ನೋಡಿ, ಸಿಂಹವನ್ನು ಕಂಡ್ರೆ ಎಲ್ರಿಗೂ ಹೆದರಿಕೆ ನಿಜ. ಸಿಂಹದ ಮರಿಗೇನು ಹೆದರಿಕೆ? ಯಾಕೆ? ಸಿಂಹ ಅನ್ನೋದೇ ತಾಯಿ, ಅಂದ್ರೆ ಮರಿ ಆಗಿರೋದ್ರಿಂದ ಅದಕ್ಕೆ ಅದು ಹೆದರೋದಿಲ್ಲ. ಹಾಗ ಆ ರೀತಿಯಲ್ಲಿ ಆತ್ಮನಲ್ಲಿ ಭೇದ ಅನ್ನೋದು ಬರೋದಿಲ್ಲ. ಸಿಂಹದ ಮರಿ ಅನ್ನೋದು ಹೇಗಂದ್ರು ಆ ಸಿಂಹದ ಮರಿ ಭಯವಿಲ್ವೋ ಹಾಗೆ ಯಾರು ಆತ್ಮಜ್ಞಾನಿಗಳು ಅವ್ರಿಗೆ ಆತ್ಮಸ್ವರೂಪ ಗೊತ್ತೇ ಇರೋದ್ರಿಂದ ಅವ್ರಿಗೆ ಯಾವ ವಿಧವಾದ ಭೇದವೂ ಯಾವ ದೋಷವೂ ಅವ್ರಿಗಿಲ್ಲ ಅಂತ. ಅದರಲ್ಲಿ ದ್ವೈತವನ್ನ ಕಂಡ್ರೆ ನಮಗೆ ಬಂದಿರೋ ದುಃಖಕ್ಕೆಲ್ಲ ಅದೇ ಕಾರಣ. ತಾನು ಬೇರೆ, ಪರಮಾತ್ಮ ಬೇರೆ, ದೇವರು ಬೇರೆ, ನನ್ನ ಆತ್ಮ ಬೇರೆ ಅಂತ ಮಾಡಿದೆ. ಈ ಭೇದ ಬುದ್ಧಿಯಿಂದ ಸಂಸಾರ ಆಗಿರೋದು. ತಾನೇ ಅದು ಅಂತ ಅಹಂ ಬ್ರಹ್ಮಾಸ್ಮಿ ಅಂತ ಆದಾಗ ಏನಿಲ್ಲ, ಎಲ್ಲ ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು ಎಲ್ಲವೂ ಆ ಭಗವಂತನೇ ಆಗಿರೋಣದ್ರಿಂದ ಅಷ್ಟು ನಮ್ಮದೇ ಆಯಿತು ಅಂತ ಅರ್ಥ. ಆದ್ದರಿಂದ ಹೀಗೆ ಬುದ್ಧಿವಂತರ ಬುದ್ಧಿ, ತೇಜಸ್ಸುಗಳ ತೇಜಸ್ಸು ಅಂತ ಯಾಕೆ ಹೇಳ್ತೇವೆ ಅಂದ್ರೆ, ಲೋಕದಲ್ಲಿ ಭಗವಂತನ ಒಂದು ಸ್ವರೂಪವನ್ನ, ಅವನ ಶಕ್ತಿಯನ್ನ, ಅವನ ಬೀಯಿಂಗ್ ಇರುವಿಕೆಯನ್ನು ಗುರುತಿಸೋದಕ್ಕೆ ಅನುಕೂಲ. ನೋಡಿ, ಇಂಥವ್ರು ನೋಡಿ ಗೊತ್ತಾಗುತ್ತೆ ಅಂದ್ರೆ ವ್ಯಕ್ತಿ ಮುಖ್ಯವಲ್ಲ, ಅವನಲ್ಲಿರ್ತಕ್ಕ ತೇಜಸ್ಸು. ಇವ್ರ ವಿದ್ಯೆ ನೋಡಿ, ಇವ್ರ ಗುಣ ನೋಡಿ, ಇವ್ರ ಯೋಗ್ಯತೆ ನೋಡಿ, ಇವ್ರ ಶಕ್ತಿ ನೋಡಿ ಅಂದ್ರೆ ಅರ್ಥ ಏನೋ? ಅದೆಲ್ಲ ಯಾರದ್ದಪ್ಪ? ಅದು ಬುದ್ಧಿ ಆಗಲಿ, ಬಲವಾಗಲಿ, ಶಕ್ತಿ ಆಗಲಿ ಎಲ್ಲವೂ ಆ ಪರಮಾತ್ಮನೇ ಅಂತ ನಾವು ಗುರುತಿಸಬೇಕು. ಅದಕ್ಕೋಸ್ಕರ ಹೇಳೋದು
ಮಾತ್ರ ಬಲ ಮುಂತಾದವುಗಳಲ್ಲಿ ಒಂದು ದೋಷ ಇರಬಹುದು, ಅಜ್ಞಾನಲ್ಲ. ಕಾಮರಾಗ ವಿವರ್ಜಿತಂ ಅಂತ, ಕಾಮಗಳಿರಬಾರದು, ಬಯಕೆಗಳಿರಬಾರದು ಅಂಥ ಪರಿಶುದ್ಧವಾದ ಬಲ ಅಂತ. ಈ ಹನುಮಂತ ಎಂಥ ಬಲಿಷ್ಠ, ಅಯ್ಯೋ ಅಯ್ಯೋ ಎಂಥ ಬೇಕಾದಷ್ಟು. ಬರೀ ಬಲಿಷ್ಠ ಅಷ್ಟೇ ಅಲ್ಲ, ಬುದ್ಧಿಮತಾಂ ವರಿಷ್ಠಂ. ಬುದ್ಧಿವಂತರಲ್ಲಿಯೂ ಅತ್ಯಂತ ಜಾಣನಾದವನು. ಹೇಗೆ ಯಾವಾಗ ಏನು ಕೆಲಸ ಮಾಡಬೇಕು ಅಂತ ಅಲ್ವೇ. ಆದರೂ ಆ ಒಂದಾನೊಂದು ಸ್ವರೂಪವನ್ನು ನಾವು ಈ ರೀತಿಯಾಗಿ ಅರ್ಥ ಮಾಡಿದ್ರು ಹನುಮಂತನಿಗೆ ಏನನ್ಸಿದೆ ಅಂತ ಕೇಳಬೇಕು. ಅದು ರಾಮಾಯಣ ಓದಿರ್ ಗೊತ್ತಾಗುತ್ತೆ. ಸಮುದ್ರ ಹಾರಬೇಕಲ್ಲ ಅಂತ ಯೋಚನೆ ಮಾಡಿದ್ದಂತೆ. ಆಮೇಲೆ ಯೋಚನೆ ಮಾಡಿದ್ರೆ ಯಥಾ ರಾಘವ ನಿರ್ಮುಕ್ತ ಶರಶ್ವಸನ ವಿಕ್ರಮ ಅಂತ ಹೇಳ್ತಾರೆ. ನಾನೆಲ್ಲ ಹಾರೋನು. ರಾಮ ಒಂದು ಬಾಣ ಬಿಟ್ರೆ ಬಾಣ ಹೇಳ್ಕೋಬಹುದೇ, ನಾನು ನೋಡಿ ಎಷ್ಟು ದೂರ ಹೋದೆ, ಶತ್ರುವನ್ನು ಸಂಹಾರ ಮಾಡಿದೆ ಅಂತ ಹೇಳುತ್ತೀಯ ಬಾಣ? ಇಲ್ಲ. ಯಾಕೆ? ಯಾವನ್ ಬಿಟ್ಟಿದಾನೋ ಶಕ್ತಿ ಎಲ್ಲ ಅವನದ್ದು. ಹಾಗೆ ರಾಮ ಬಿಟ್ಟ ಬಾಣದಂತೆ ನಾನು ಲಂಕಾನಗರಿಗೆ ಹೋಗ್ತೀನಿ ಅಂತ ನಾನು. ಇದು ಹನುಮಂತ ಹೇಳಿದ ಮಾತು ಅಂತ ಹೇಳಿದೆ. ನಾವೆಲ್ಲ ಹನುಮಂತಗಳೇ ಆಗಬೇಕು. ಯಾಕೆ? ನಮ್ಮದೇನು ನನಗೆಲ್ಲ ಪರಮಾತ್ಮ ಪ್ರೇರಣೆ ಮಾಡಬೇಕು, ಶಕ್ತಿ ಕೊಡಬೇಕು, ಬುದ್ಧಿ ಕೊಡಬೇಕು, ವಿವೇಕ ಕೊಡಬೇಕು, ಎಲ್ಲ ಅವನಿಂದ. ನಾನಿಲ್ಲ ಸ್ವಾಮಿ, ನಾನು ಬುದ್ಧಿಷ್ಟ ವಿವೇಕದಿಂದ ನನ್ನ ಕೆಲಸ ಮಾಡಿದೆ ಅಂದ್ರೆ ಅಷ್ಟು ಯಾರದ್ದು? ನಮ್ಮ ಸ್ವತ್ತಲ್ಲ, ಪರಮಾತ್ಮ. ಆದ್ದರಿಂದ ಕಾಮರಾಗ ವಿಭಕ್ತ. ಕಾಮ ಅಂದ್ರೆ ಬಯಕೆ, ಕೆಟ್ಟ ಕೆಲಸ ಮಾಡೋದು. ಅವುಗಳನ್ನು ಬಿಟ್ಟು ಸತ್ಕಾರ್ಯಗಳನ್ನು ಏನು ಮಾಡಿದ್ರು ಆ ಬುದ್ಧಿ ಎಲ್ಲಿಂದ ಪ್ರಯೋಜನ ಆಗುತ್ತೆ? ಪರಮಾತ್ಮನಿಂದ. ಅದಕ್ಕೆ ನಮ್ಮಲ್ಲಿ ಏನ್ ಮಾಡ್ತಾರೆ? ಧಿಯೋ ಯೋ ನಃ ಪ್ರಚೋದಯ, ಗಾಯತ್ರಿ ಮಂತ್ರದಲ್ಲೇ ಹೇಳ್ತೀವಿ. ಭಗವಂತನ ಋಷಿ ಏನು ಅವನ ಕೇಳಲಿಲ್ಲ ನೋಡಿ, ಅದು ಕೊಡು ಇದು ಕೊಡು ಅಂತ ಕೇಳಲಿಲ್ಲ. ನಮ್ಮ ಬುದ್ಧಿವೃತ್ತಿಗಳಿಂದ ಪ್ರೇರಣೆ ಮಾಡಪ್ಪ. ಭಗವಂತನೇ ಪ್ರೇರಣೆ ಮಾಡಿದ ಮೇಲೆ ಇನ್ನದು ದುಷ್ಟ ಬುದ್ಧಿ ಯಾಕಾಗತ್ತೆ? ಎಲ್ಲಾ ಕಡೆಯಲ್ಲಿಯೂ ಅದು ಸದ್ಬುದ್ಧಿಯೇ ಆಗ್ಬೇಕು. ಅದಕ್ಕೋಸ್ಕರ ದಿನಾ ಗಾಯತ್ರಿ ಜಪ ಮಾಡಿದ್ದು ಯಾಕಂತಾರೆ ಅಂದ್ರೆ, ಬೇಡಪ್ಪ, ಕೆಟ್ಟ ಬುದ್ಧಿ ಮಾಡೋದು ಬೇಡ, ಸದ್ಬುದ್ಧಿಯೇ ಉಂಟಾಗಲಿ. ಒಳಗೆ ಪರಮಾತ್ಮ ಇದ್ದಾನೆ, ಅವನೇ ಸಾಕ್ಷಿಯಾಗಿದ್ದಾನೆ, ಅವನೇ ಪ್ರೇರಕನಾಗಿದ್ದಾನೆ, ಅವನೇ ನಮ್ಮ ಬುದ್ಧಿ ರೂಪದಲ್ಲೂ ಕೆಲಸ ಮಾಡ್ತಾನೆ. ಹೀಗೆಲ್ಲವನ್ನು ಭಗವನ್ಮಯವಾಗಿ ಮಾಡಿಬಿಟ್ರೆ ಶಾಂತಿ ಶಾಂತಿ ಸಾಕಾಗಿರೋ. ಆದ್ದರಿಂದ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ ಬಲಂ ಬಲವತಾಂಚಾಹಂ ಕಾಮರಾಗ ವಿವರ್ಜಿತಂ. ಅದೇ ಬಲ ಇರಬಹುದು, ಆ ಬಲ ಅಂತಕ್ಕದ್ದು ಕಾಮರಾಗಗಳಿಂದ ದೂರ ಇರಬೇಕು. ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ ಅಂತ. ಹೀಗಾಗಿ ಧರ್ಮ ವಿರುದ್ಧ, ಕಾಮವೂ ನಾನೇ ಅಂತಾನೆ. ಆದ್ರಿಂದ ಕಾಮವನ್ನು ಪುರುಷಾರ್ಥ ಅಂತ ಸೇರಿಸಿದ್ವಿ. ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧಾರ್ಥ ಅಂತ ಹೇಳ್ತೇವೆ. ಕಾಮ ಅನ್ನೋದು ಇದಲ್ವೇ ಕೆಟ್ಟದಲ್ವೇ ಅಂತ ಹಾಗಲ್ಲ. ಧರ್ಮ ವಿರುದ್ಧವಾದ ಕಾಮ ದೇವರು ಪರಮಾತ್ಮನೇ ಅಂತ ಅರ್ಥ. ಅಂದ್ರೇನು? ಧರ್ಮಕ್ಕೆ ವಿರೋಧವಾಗಿದ್ದರೆ ಅದನ್ನು ಬಿಟ್ಕೊಡಿ. ಧರ್ಮಕ್ಕೆ ಅವಿರುದ್ಧ. ಧರ್ಮಕ್ಕೆ ಅವಿರುದ್ಧ ಅಂದ್ರೇನು? ಧರ್ಮ ಅದನ್ನು ಒಪ್ಪಿರಬೇಕು. ಕಾಮದಿಂದ ಏನು ಕರ್ತವ್ಯ ಕರ್ಮವನ್ನು ಮಾಡಿದರೋ ಆ ಕರ್ಮ ಧರ್ಮಕ್ಕೆ ವಿರೋಧವಿಲ್ಲದೆ ಹೋದರೆ ಅದನ್ನು ಕಾಮ ಅನ್ನಲ್ಲ, ಅದು ಭಗವಂತನೇ ಅಂತ ಅರ್ಥ. ಆದ್ದರಿಂದ ಧರ್ಮ ವಿರುದ್ಧ, ಧರ್ಮಕ್ಕೆ ವಿರೋಧವಿಲ್ಲದೆ ಇರತಕ್ಕ ಕಾಮಗಳನ್ನು ಸತ್ಕಾಮಗಳು ಅಂತ ಅರ್ಥ. ಒಳ್ಳೆಯ ಬಯಕೆಗಳನ್ನು ಯಾರೂ ಲೋಕದಲ್ಲಿ ನಿಷೇಧ ಮಾಡಲ್ಲ, ಅದಾಗಬೇಕಾದ್ದೇನೆ. ಯಾಕೆ ಅಂದ್ರೆ ಮನುಷ್ಯನಿಗೆ ಆ ಕಾಮ ಅಂತಕ್ಕದ್ದು ಇಲ್ಲದೆ ಹೋದರೆ ಜಗದ್ ವ್ಯಾಪಾರವೇ ನಡೆಯೋದಿಲ್ಲ. ಅದಕ್ಕೋಸ್ಕರ ಅದು ಅವಶ್ಯಕ. ನಮ್ಮ ಶಾಸ್ತ್ರವೂ ಕೂಡ ಹಾಗೆ ಹೇಳೋದು. ಏನಂತ? ವಿಧಿ ನಿಷೇಧ ಅಂತಾರೆ. ನಿಷೇಧ ಅಂದ್ರೆ ಯಾವುದು? ಮಾಡಬಾರದು ಅಂತ. ವಿಧಿ ಅಂದ್ರೆ ಏನೋ ಮಾಡಬೇಕಾದದ್ದು ಅಂತ. ಆದ್ದರಿಂದ ಯಾವುದನ್ನು ನೀವು ಧರ್ಮ ಅಂತೀರೋ ಅದನ್ನು ತಪ್ಪು ಮಾಡಿದ್ರೆ ಅಧರ್ಮ ಅಂತೀವಿ ಅಷ್ಟೇ. ಅಧರ್ಮ ಅಂತ ಬೇರೆ ಇರೋದಿಲ್ಲ. ಮಾಡಬೇಕಾದದ್ದನ್ನು ತಪ್ಪಾಗಿ ಮಾಡಿದರೆ ಅಧರ್ಮ ಆಗುತ್ತೆ. ಮಾಡಬೇಕಾದದ್ದನ್ನು ಮಾಡುವಂತೆಯೇ ಮಾಡಿದರೆ ಅದೇನಿಲ್ಲ, ಅದು ನಿಜವಾಗಿಯೂ ಕೂಡ ಧರ್ಮವೇ ಅಂತ ಅರ್ಥ. ಹೀಗಾಗಿ ಕಾಮದಲ್ಲಿಯೂ ಕೂಡ ನಾವು ಬಯಸಬಹುದಾದದ್ದನ್ನ, ಧರ್ಮಕ್ಕೆ ವಿರೋಧವಿಲ್ಲದೆ ಇರತಕ್ಕದ್ದನ್ನ ಧರ್ಮ ವಿರುದ್ಧ ಅಂತ. ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ ಅಂದ್ರು. ಇದೊಂದು ಶ್ಲೋಕ ಓದಿ ಮುಗಿಸ್ತೇನೆ. ಯೇ ಚೈವ ಸಾತ್ವಿಕಾ ಭಾವಾಃ ರಾಜಸಾಸ್ತಾಮಸಾಶ್ಚಯೇ ಮತ್ತ ಏವೇತಿ ತಾನ್ ವಿದ್ಧಿ ನತ್ವಹಂ ತೇಷು ತೇ ಮಯಿ. ಒಂಚೂರು ಓದ. ಆದ್ದರಿಂದ ಒಟ್ಟಿಗೆ ಹೇಳ್ತಾನೆ ಪ ಅರ್ಜುನ, ಜಗತ್ತಿನಲ್ಲಿ ಸಾತ್ವಿಕ, ರಾಜಸ, ತಾಮಸ ಅಂತ ಎಲ್ಲಾ ಭಾವಗಳು, ಮನಸ್ಸಿನ ಭಾವನೆ ಇರುತ್ತೆ. ಅಂದ್ರೆ ಒಳ್ಳೆಯದು ಇರುತ್ತೆ, ಮಧ್ಯಮವಾದ್ದು ಇರುತ್ತೆ, ಕೆಟ್ಟದು ಇರುತ್ತೆ.
ಈಗ ನೀ ಹೇಳುವಾಗ ಭಗವಂತ ಎಲ್ಲ ಒಳ್ಳೇದೆಲ್ಲ ನಾನು ಅಂದ್ಬಿಟ್ಟೆ, ಹಾಗಾದ್ರೆ ಕೆಟ್ಟದ ನೀನ್ ಮಾಡೋದು ಅದ್ ನೀನಲ್ವೋ ಅಂತ. ಹಾಗಾದ್ರೆ ಕೇಳು, ಒಂದ್ ಮಾತು ಹೇಳ್ತೇನೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಭಗವಂತನನ್ನ ನೀವು ಜ್ಞಾನದ ಏನಾದರೂ ಭಾವನೆಗಳನ್ನ ಎಬ್ಬಿಸಿದ್ರೆ ಅದು ಖಂಡಿತ ಸಾತ್ವಿಕ ಭಾವಗಳೇ ಆಗಿರುತ್ತೆ. ಮತ್ ರಾಜಸ ತಾಮಸ ಅಂತ ಯಾಕೆ ಬರುತ್ತೆ ಅಂತ ಅವ್ನು ಮರ್ತಾಗ ಬಂದ್ಬಿಡುತ್ತೆ. ಅದೇ ಇರೋದು ಅಜ್ಞಾನದಿಂದ ಆಗತಕ್ಕಂಥದ್ದು. ಭಗವಂತ ಯಾವಾಗಲೂ ಸಾತ್ವಿಕ ಭಾವದಲ್ಲೇ ಇರ್ತಾನೆ ಅಂದ್ರೆ ನಾವು ಭಗವಂತನ ಚಿಂತನೆ ಮಾಡ್ತಾ ಇದ್ರೆ ಸಾತ್ವಿಕ ಭಾವದಲ್ಲೇ ಇರುತ್ತೆ. ಕೆಲವು ಸಲ ಏನ್ ಮಾಡ್ತೇವೆ, ಮೆಲ್ಲಗ ಭಗವಂತನನ್ನು ಸ್ವಲ್ಪ ಮರೆತು ಬಿಡ್ತೇವೆ, ಇಲ್ಲ ಹಿಂದಕ್ಕೆ ಹಾಕ್ತೇವೆ. ಯಾಕೆ ಅಂದ್ರೆ ಮನುಷ್ಯನ ಸ್ವಭಾವ ಹೊರಮುಖವಾಗಿರೋದ್ರಿಂದ ಪ್ರತಿಯೊಂದು ಸಂದರ್ಭದಲ್ಲೂ ದೇವರನ್ನು ಹ್ಯಾಂಗೆ ಜ್ಞಾಪಕ ಮಾಡ್ಕೊಳಕ್ಕಾಗುತ್ತೆ ಅಂತ ಒಂದು ಭಾವನೆ. ಅಲ್ಲದೆ ಹೊರಗಿನ ಇಂದ್ರಿಯಗಳು ವಿಷಯಗಳು ನಮ್ಮನ್ನು ಎಳ್ಕೊಂಡು ಹೋಗ್ಬಿಟ್ಟಾಗ ಈ ಒಂದಾನೊಂದು ತರಹಾಗೆ ಮರೆತು ಬಿಡ್ತೀವಿ. ದೇವರೆಲ್ಲೂ ಹೋಗಿರೋಲ್ಲ, ನಮ್ಮೊಳಗೆ ಕೂತಿರ್ತಾನೆ, ಅದರಲ್ಲಿ ಏನು ವ್ಯತ್ಯಾಸವಿಲ್ಲ. ಅವನು ಎಲ್ಲಕ್ಕೂ ಅಂತಸ್ಸಾಕ್ಷಿಯಾಗಿ ಇದ್ದೇ ಇದ್ದಾನೆ. ಆದ್ರೆ ಅವನೇನ್ ಮಾಡ್ಬೇಕು, ಅವನ ಕಡೆಗೆ ಈ ನಾವು ಸ್ವಲ್ಪ ತಿರುಗಬೇಕಷ್ಟೇ, ಅವ ಸಾತ್ವಿಕ ಆಗುತ್ತೆ. ಈ ಕೊನೆ ಹೇಳ್ತಾನೆ ಭಗವಂತ, ಒಂದು ವೇಳೆ ರಾಜಸ ತಾಮಸ ಅಂತ ಆದರೂ ಅದು ನನ್ನದೇ ಅಂದ ಒಪ್ಕೊಂಬಿಟ್ಟ. ಈಗ ಭಗವಂತ ಇನ್ನೇನು ನಾವು ತಕರಾರು ಮಾಡೋ ಹಾಗಿಲ್ಲ. ಸಾತ್ವಿಕ ಭಾವ ರಾಜಸಾಹ ತಾಮಸಾಶ್ರೀ ಅಂತ ನೋಡಿ ಏನಾಗುತ್ತೆ ಅಂದ್ರೆ, ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ತೀವಿ, ಒಳ್ಳೆ ಮಾತಾಡ್ತಿರ್ತೀವಿ ಅಂತ ಇಟ್ಕೊಂಡು ಏನೋ ಬೇಜಾರಾಗ್ಬಿಡ್ತು ಅಂದ್ರೆ ಬೈಯಕ್ಕೆ ಹೋಗ್ಬಿಡ್ತೀವಿ. ಕೆಟ್ಟ ಮಾತೆಲ್ಲ ಬಾಯಲ್ಲಿ ಬಂದ್ಬಿಡುತ್ತೆ. ಏನು ಸ್ವಾಮಿ ಬಂದ್ಬಿಡ್ತಲ್ಲ ಅಂದ್ರೆ, ಮೊದಲು ನೀವು ಸಾತ್ವಿಕರಾಗಿದ್ದ ಹಾಗೇನಾದ್ರೂ ಒಂದು ಸ್ವಲ್ಪ ಪರಿವರ್ತನೆ ಆದ್ರೆ ಅದಾದ ಮೇಲೆ ಪಶ್ಚಾತ್ತಾಪ ಬರುತ್ತೆ, ಅಯ್ಯೋ ನಾನು ಅನ್ಬಾರ್ದಾಗಿತ್ತು. ಅದ್ಯಾಕಂತೀರಿ? ನೀವೇ ನಿಮ್ಮ ಬಾಯಲ್ಲಿ ಇನ್ನೊಬ್ಬರನ್ನು ಬೈದು ಬಿಟ್ಟು ಅಯ್ಯೋ ನಾ ಬೈಬಾರ್ದಾಗಿತ್ತು ಹೇಗೆ ಬಂತಪ್ಪ? ಬೈಬೇಕು ಅಂತ ಬಂದದ್ದು ನಿಮ್ಮೊಳಗೇನೆ, ಬೈಬಾರ್ದಾಗಿತ್ತು ಅಂತ ಬಂದದ್ದು ನಿಮ್ಮೊಳಗೆ. ಅಲ್ಲಿ ನೋಡ್ಕೊಳ್ಳಿ, ಅರ್ಥ ಚೆನ್ನಾಗಿ ಗೊತ್ತಾಗುತ್ತೆ. ಅಂದ್ರೆ ಏನಾಯ್ತು, ಸಾತ್ವಿಕ ರಾಜಸ ತಾಮಸ ಎಲ್ಲ ನನ್ನದೇ ಅಂದ. ಅಂದ್ರೆ ಈ ಜಾಣತನ ಉಪಯೋಗಿಸ್ಬೇಕು. ಭಗವಂತ ಎಲ್ಲ ನಿಂದೆ ಅಂದ್ಬಿಟ್ರೆ ಅಲ್ಲೊಂದು ಬುದ್ಧಿವಂತಿಕೆ ಏನು ಗೊತ್ತಾ, ನೀ ಏನಾರ ಮಾಡು ಅಂತ ಕೆಲವರು ಅಂತಾರ ನೋಡಿ. ಏನು ನೀರಲ್ಲಾರ ಹಾಕು ಹಾಲಲ್ಲಾರ ಹಾಕು ಅಂತ, ಯಾತ್ರಲ್ಲಾರ ಹಾಕು ನಿನ್ನ ಒಂದಾನೊಂದು ಸೇವಕ ನೀನು ಶರಣಾಗತನಾಗಿದ್ದೇನೆ ಅಂದ್ಬಿಟ್ರೆ, ನೀನೇ ಕೇಳಿದಿಲ್ಲಪ್ಪ ನೀರಲ್ಲಿ ಹಾಕು ಅಂತ ಹಾಕ್ತಾನೆ ಇವನು, ಹಾಲಿನಲ್ಲೇ ಹಾಕೋದು ನೀ ಹೇಳಿ ಹೋದಾಗಂತ ಯಾತ್ರಲ್ಲಾರ ಹಾಕು ಅಂತ ಅವನ್ ಯಾಕೆ ಹಾಕ್ತಾನೆ, ಮತ್ತ ಹಾಲಲ್ಲೇ ಹಾಕು. ಭಗವಂತನ ನೆನಪನ್ನು ಮಾಡ್ಕೊಂಡವನೇ ಅದು ಮುಂದೆ ಬರುತ್ತೆ. ನಹಿ ಕಲ್ಯಾಣ ಕಶ್ಚಿತೋ ದುರ್ಗತಿ ಅಂತ. ಒಳ್ಳೆಯದು ಮಾಡಿದವನಿಗೆ ಕೆಟ್ಟದಾಗೋದು ಅಂದ್ರೆ ಅರ್ಥ ಏನು? ಪ್ರಪಂಚದಲ್ಲಿ ಎಲ್ಲೂ ಇಲ್ಲೇ ಇಲ್ಲ. ಇಲ್ಲ ಸ್ವಾಮಿ, ನಾನು ಎಷ್ಟೋ ಒಳ್ಳೆ ಕೆಲಸ ಮಾಡಿದೆ, ನಂಗೆ ಬರೀ ಕೆಟ್ಟದೇ ಆಗ್ತಾ ಇದೆ ಅಂದ್ರೆ ಅದು ಈ ಜನ್ಮದ್ದಲ್ಲ ಅಷ್ಟೇ. ಅದಕ್ಕೆ ಭಗವಂತ ಏನ್ ಮಾಡ್ತಾನೆ, ಹಳೆ ಕೆಟ್ಟದ್ದೆಲ್ಲ ಡಿಸ್ಪೋಸ್ ಮಾಡ್ಬಿಡು, ಮುಂದೆ ಒಳ್ಳೇದಾಗಿ. ಅದೇ ಅರ್ಥ ಅದಕ್ಕೆ. ಒಳ್ಳೇದು ಮಾಡಿದ್ರು ಕೆಟ್ಟದಾಗತ್ತೆ ಅಂತ ನೀವು ಕಂಪ್ಲೇಂಟ್ ಮಾಡಿದ್ರೆ ಆ ಕೆಟ್ಟದು ಈ ಒಳ್ಳೇದ್ರ ಫಲ ಅಲ್ಲ, ಹಿಂಗೇನೋ ಆಗಿರುತ್ತೆ ಅದನ್ನ ಡಿಸ್ಪೋಸ್ ಮಾಡ್ಬಿಡು, ಕ್ಲಿಯರ್ ಮಾಡು, ಇದು ಒಳ್ಳೇದಾಗಿ ಆಗುತ್ತೆ. ಅದಕ್ಕೇನು ಕೇಳ್ಕೊಳ್ಳೋದೇನು? ಹೀಗೆ ಸಮನ್ವಯ ಮಾಡ್ಕೋಬೇಕು ವೇದಾಂತವನ್ನು ಜೀವನದಲ್ಲಿ. ಅಂದ್ರೆ ಕಷ್ಟ ಬೇಕಾಗ್ತದೆ. ಈಗ ಧರ್ಮರಾಜ ಏನ್ ತಪ್ಪು ಮಾಡಿದ್ದ, ಅವನಿಗಾಗಪ್ಪ 12 ವರ್ಷ ತಗೊಂಡು ಹೋಗಲ್ಲಿ ಇದಕ್ಕೆ ಹಾಕಿದ್ರಲ್ಲ ವನವಾಸಕ್ಕೆ. ಇನ್ ಧರ್ಮರಾಜ ನಳಾನೇ ಕಷ್ಟಪಟ್ಟ ಅಂದ್ಮೇಲೆ ನಾವು ನೀವು ಇದು ಯಾವ ಲೆಕ್ಕ ಅದು? ಯಾಕಾಯ್ತು ಅಂದ್ರೆ ಏನು ಮಾಡಿದ್ನ ಹಿಂದೆ ಅದ್ರ ಫಲ ಅದು. ಆದ್ರೆ ಕಾಪಾಡ್ಲಿಲ್ವೇ ಭಗವಂತ? ಆ ರೀತಿಯಲ್ಲಿ ಈಗೇನ್ ಮಾಡ್ಬೇಕು, ವ್ಯವಹಾರ ದೃಷ್ಟಿಯಿಂದ ಸಾತ್ವಿಕ ರಾಜಸ ತಾಮಸ ಅಂತ ಏನೇನು ಭಾವಗಳಿದೆಯೋ ಇದೆಲ್ಲವೂ ಕೂಡ ನೋಡಿ. ಸಾತ್ವಿಕ ಸತ್ವ ನಿರ್ವೃತ್ತ ಭಾವ ಪದಾರ್ಥ, ರಾಜಸ ರಜೋ ನಿರ್ವೃತ್ತ ಅಂದ್ರೇನು? ಸಾತ್ವಿಕ ಗುಣ, ರಾಜಸ ಗುಣ, ತಾಮಸ ಗುಣ, ಗುಣತ್ರಯಗಳಿಂದಲೇ ಭಾವನೆಗಳಿಗೆ ಇರೋದು. ಸತ್ವಗುಣದಿಂದ ಇದ್ರೆ ಸಾತ್ವಿಕ ಭಾವನೆ, ರಜೋಗುಣದಿಂದ ಇದ್ರೆ ರಾಜಸ ಭಾವನೆ, ತಮೋ ಗುಣದಿಂದ ಇದ್ರೆ ತಾಮಸ ಭಾವನೆ. ಇವುಗಳಿದೆಯಲ್ಲ ಏಕೇಚಿತ್ ಪ್ರಾಣಿನಾಂ ಸ್ವಕರ್ಮವಶಾಜ್ಜಾಯಂತೆ. ಇಲ್ಲಿ ಶಂಕರಾಚಾರ್ಯ ಒಂದು ಮಾತು ಹಾಕಿ, ಸ್ವಕರ್ಮವಶಾತ್ ಅಂತ. ಮನುಷ್ಯ ಏನು ಕರ್ಮ ಮಾಡಿರ್ತಾನೋ ಅದರ ಫಲಕ್ಕೆ ತಕ್ಕಂತೆ ಈ ಭಾವನೆಗಳು ಅವನಲ್ಲಿ ಹೇಳುತ್ತವೆ. ಇದು ಪ್ರಕೃತವಲ್ಲ. ಈ ಭಗವಂತ ಏನು ಹೇಳ್ತಾನೆ, ಇಷ್ಟು ಕೇಳು, ಪ್ರಾಣಿಗಳ ಅವರವರ ಕರ್ಮದ ಫಲವಾಗಿ ಸಾತ್ವಿಕ ರಾಜಸ ತಾಮಸ ಅಂತಕ್ಕೆ ಯಾವ ಭಾವನೆಗಳಾದರೂ ಹೇಳಿವೆ, ಅದಕ್ಕೆ ಮೂಲ ಏನ್ ಕೊಟ್ರೆ ಮತ್ತ ಏವೇತಿ ತಾನ್ ವಿದ್ಧಿ, ನನ್ನಿಂದಲೇ ಹೊರಡುತ್ತದೆ. ಅಂದ್ರೆ ಆ ಭಗವಂತನ ಹಿನ್ನೆಲೆ ಇಲ್ಲದೆ ಆಗೋಲ್ಲ. ಈಗ
ಒಂದು ಹಸಿರು ಬಲ್ಪು, ಒಂದು ಕೆಂಪು ಬಲ್ಪು, ಒಂದು ಬಿಳಿ ಬಲ್ಪು ಎಲ್ಲ ಇದೆ ಅಂತ ಇಟ್ಕೊಳ್ಳಿ. ನೋಡಿ ದೀಪ ಹಸಿರಾಗಿದೆ, ಇದು ಕೆಂಪಾಗಿದೆ, ಎಲ್ಲ ಸರಿ ಕಂಡ್ರೆ ಕರೆಂಟ್ ಇಲ್ಲದೆ ಇದ್ರೆ ಯಾವ ದೀಪ ಯಾವ ಹಸಿರು ಹೇಳಿ ನೋಡಿ. ಸಾತ್ವಿಕವಾರ ಹಸಿರಾಗ್ಲಿ ಕೆಂಪಾಗ್ಲಿ ಬಿಳುಪಾಗ್ಲಿ ಈ ದೀಪಗಳೆಲ್ಲ ಸರಿ ಅದಾದ ಬಣ್ಣದಿಂದ ಬೆಳಗುತ್ತವೆ ಅನ್ನೋದು ಸರಿ. ಆದ್ರೆ ಎಲ್ಲಾ ದೀಪಗಳು ಬೆಳಗಬೇಕಾದ್ರೆ ಮೂಲಭೂತವಾದ ಯಾವುದು? ಕರೆಂಟೇ ಇಲ್ಲ ಅನ್ನೇ. ಸ್ವಾಮಿ ಹತ್ತಲೇ ಇಲ್ಲ ದೀಪ ನೋಡಿ, ಇದೇನಂತ ಹಸಿರು ಬಣ್ಣದ್ದು, ಹಸಿರದ್ದು ಹತ್ತ ಇದ್ರೆ ಕೆಂಪು ಹಚ್ಚಲೇ ಅಂದ್ರೆ ಕೆಂಪುದು ಹೊತ್ತಲ್ಲ ಹಸಿರು ಹೊತ್ತಲ್ಲ, ಕರೆಂಟ್ ಇದೆ ಯಾವ್ದು ಹತ್ತುತ್ತೆ? ಹಾಗೆ ಕರೆಂಟ್ ಅನ್ನೋದು ಎಲ್ಲಾ ಬಲ್ಬುಗಳಿಗೂ ಹೇಗೆ ಸಮಾನವೋ ಹಾಗೆ ಮನುಷ್ಯನ ಅಂತಃಕರಣದಲ್ಲಿ ಹುಟ್ಟುವ ಸಾತ್ವಿಕರಾದ ಸತಾಮಸ ಭಾವನೆಗಳಿಗೆ ಅಂದ್ರೆ ಮುಂದಿಂದ ಒಂದು ತಿಳ್ಕೊಳ್ಳಿ. ಆ ಕರೆಂಟ್ ಏನು ಕೆಂಪಗಿದೆಯೋ ಹೇಳಿ ನೋಡ. ಕರೆಂಟ್ಗೆ ಎಲ್ಲಾರು ಬಣ್ಣ ಇದೆಯೇನಪ್ಪ, ಕಪ್ಪಗಿದೆಯಾ ಕೆಂಪಗಿದೆಯಾ ಮತ್ತೆ ಕಾಣುತ್ತಲ್ಲ ಅಂದ್ರೆ ಬಲ್ಬೇನ್ ಧರ್ಮ ಅಲ್ವೇ ಅಂದ್ರೆ ಅಷ್ಟೆ. ಇದಕ್ಕೋದಕ್ಕೇನು ಮತ್ತೆ ಪರಮಾತ್ಮ ಅಂದ್ರೆ ಕರೆಂಟಿನ ಶಕ್ತಿಯಿಂದಲೇ ಎಲ್ಲಾ ಬಲ್ಬುಗಳು ಬೆಳಗಿದ್ರು ಆ ಬಲ್ಪಿನ ಬಣ್ಣವಾಗಲಿ ಮತ್ತೊಂದಾಗಲಿ ಈ ವಿದ್ಯುತ್ ಶಕ್ತಿಗೆ ಅಂಟಿಲ್ಲ ಎಂಬಂತೆ ನನ್ನಿಂದಲೇ ಎಲ್ಲಾ ಸಾತ್ವಿಕರಾದ ತಾಮಸ ಭಾವಗಳು ಪ್ರಾಣಿಗಳಲ್ಲಿ ಉಂಟಾದರೂ ನತ್ವಹಂ ತೇಷು ತೇ ಮಯಿ, ಅವುಗಳಲ್ಲಿ ನಾನಿಲ್ಲ, ಅವು ನನ್ನಲ್ಲಿದೆ. ಎಷ್ಟು ಬಿಡಿಸಿ ಹೇಳಕ್ ಸಾಧ್ಯ? ಭಗವದ್ಗೀತೆ ಹಬ್ಬ. ನತ್ವಹಂ ತೇಷು ತೇ ಮಯಿ ಅಂತಾಯ್ತು. ಸಮಯ ಮುಗೀತು. ಮುಂದಿನ ಶ್ಲೋಕ ಸಾಯಂಕಾಲ ವಿಚಾರ ಮಾಡೋಣ. ಶ್ಲೋಕ ಮಾತ್ರ ಓದಿ ಮುಕ್ತಾಯ. ತ್ರಿಭಿರ್ಗುಣಮಯೈರ್ಭಾವೈರೇಭಿಃ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯಃ ಪರಮವ್ಯಯಂ ಹರಿಃ ಓಂ.